ಉನ್ನತೋನ್ನತನು, ಸರ್ವಶಕ್ತನು, ಪರಾಕ್ರಮಿಶಾಲಿಯೂ ಆಗಿರುವಂತ ನಮ್ಮ ಒಡೆಯನಾದಂತ ತಂದೆಯಾದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸಿರಾಗಿ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಸಭೆಗೆ, ನಮ್ಮ ಜೀವಿತ ಕಾಲಗಳನ್ನ ಅಮೂಲ್ಯವೆಂದೆಣಿಸಿ ನಮಗಾಗಿ ಅನುದಿನವೂ ಎಚ್ಚರವಾಗಿದ್ದು ನಮ್ಮ ಪ್ರಾಣ ಆತ್ಮ ಶರೀರಗಳನ್ನ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ವರ್ಷವನ್ನ ನೋಡುವ ಹಾಗೆ ಕೃಪೆ ತೋರಿದಂತ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕುಡಿ ಬಂದಿರುವಂತಹ ದೇವ ಮಂದಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಹಾಗೂ 2024ನೇ ಇಸವಿಯ ಹೊಸ ವರ್ಷದ ನೂತನ ವರ್ಷದ ಶುಭಾಶಯಗಳನ್ನು ಹರ್ಷದಿಂದ ತಿಳಿಸುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಆತನ ಸನ್ನಿಧಾನಕ್ಕೆ ಕೂಡಿ ಬಂದಿರುವ ಹಾಗೆ ಪ್ರತಿಯೊಂದು ಕುಟುಂಬಗಳನ್ನು ತನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ಈ ವರ್ಷದ ಎಲ್ಲಾ ದಿನಗಳು ಎಲ್ಲಾ ಕುಟುಂಬಗಳಲ್ಲಿಯೂ ಸುಭಿಕ್ಷ ಸಂವತ್ಸರಗಳನ್ನ ಅನುಗ್ರಹಿಸಿ ಸುಕ್ಷೇಮದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹೃದಯಪೂರ್ವಕವಾಗಿ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಆರಂಭದ ದಿನಕ್ಕಾಗಿ ಆರಾಧನೆಗಾಗಿ ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೂಡಿ ಬಂದಿರುವ ಹಾಗೆ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ವಿಮೋಚನ ಕಾಂಡ 19ನೇ ಅಧ್ಯಾಯ 3ನೇ ವಚನದಿಂದ 6 ವಚನಗಳ ತನಕ. ವಿಮೋಚನ ಕಾಂಡ 19ನೇ ಅಧ್ಯಾಯ 3ರಿಂದ 6 ವಚನಗಳ ತನಕ. ಮೋಸೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅನ್ನನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ತನ್ನ ಪರಿಶುದ್ಧವಾದಂತ ವಾಕ್ಯ ಭಾಗದಿಂದ ಈ ದಿನ ಇವತ್ತು ತನ್ನ ನುಡಿಗಳನ್ನ ನನ್ನ ಬಾಯಲ್ಲಿ ಇಟ್ಟು ಆ ಮಾತುಗಳನ್ನ ಇವತ್ತು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗಾಗಿ ತಿಳಿಸುವ ಹಾಗೆ ಕಾರ್ಯ ಮಾಡಿದಂತ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮ ಮೇಲಿರಲಿ, ನಿನ್ನ ದಯೆ ನಮ್ಮ ಮೇಲಿರಲಿ, ನಿನ್ನ ಆತ್ಮನ ಕಾರ್ಯಗಳು ನಮ್ಮೊಂದಿಗೆ ನಡೆಯಲಿ. ದಿನವೂ ಹೊಸದಾಗಿ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸುತ್ತಾ ಬಂದಿದೆಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಹೊಸ ವರ್ಷಕ್ಕಾಗಿ, ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನವನ್ನ ನಿನ್ನ ಕೃಪಾ ಸನ್ನಿಧಾನದಲ್ಲಿ ಬಂದು ನಿನ್ನ ದರ್ಶನದೊಂದಿಗೆ ನಾವು ಸ್ವಾಮಿ ಪ್ರಾರಂಭಿಸುವ ಹಾಗೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಎದುರುಗೊಳ್ಳಿ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ, ಅವರ ಕುಟುಂಬ ಮಕ್ಕಳನ್ನ ನೀನು ಅತ್ಯಧಿಕವಾಗಿ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಕಳೆದ ವರ್ಷದ ಎಲ್ಲಾ ದಿನಗಳನ್ನ ನೀನು ವಿಶೇಷವಾಗಿ ಆಶೀರ್ವದಿಸಿ ನಮ್ಮನ್ನು ಸಂರಕ್ಷಿಸಿದ್ರಿಂದ ಈ ಬೆಳಗಿನ ಜಾವವನ್ನು, ಹೊಸ ವರ್ಷವನ್ನು, ಹೊಸ ದಿನವನ್ನು ನಾವು ನೋಡುವಂತೆ ನೀನು ಕಾರ್ಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೃಪೆ ನಮ್ಮ ಮೇಲಿರಲಿ. ಈ ದಿನವನ್ನು ಆಶೀರ್ವದಿಸು. ಈ ದಿನ ಮೊದಲುಗೊಂಡು ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ನಿನ್ನ ನಾಮದ ಘನತೆಗಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್.
ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಕೂಡಿ ಬಂದಂತ ದೇವ ಮಂದಿಗೆ ಹೃತ್ಪೂರ್ವಕವಾದಂತ ತುಂಬು ಹೃದಯದ ಸ್ವಾಗತವನ್ನ ಹೊಸ ವರ್ಷದ ಅಭಿನಂದನೆಗಳೊಂದಿಗೆ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಹಾಡಿ ಬನ್ನಿ, ಸರ್ವ ಭೂನಿವಾಸಿಗಳೆಲ್ಲರೇ ಘನ ಮಾನವ ಅರ್ಪಿಸಿರಿ. 279ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. 279ನೇ ಕೀರ್ತನೆ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ, ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ, ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ, ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾದಿಹನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾದಿಹನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ, ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಯೇಸುವಾನೆಂಬುದೇ ಹೋದರೆ ನಿಮಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಯೇಸುವಾನೆಂಬುದೇ ಹೋದರೆ ನಿಮಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ, ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನವ ಚೇತನವ ನವ ಜೀವನವ ನವ ಸಂತಸವ ನವ ಭಾವವನು ಭಯ ಭಾವ ಹರನ ಬಿಡುವ. ನವ ಚೇತನವ ನವ ಜೀವನವ ನವ ಸಂತಸವ ನವ ಭಾವವನು ಭಯ ಭಾವ ಹರನ ಬಿಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ, ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಲು ಕೂಡಿ ಬಂದಂತ ತಮ್ಮೆಲ್ಲರಿಗೂ ದೇವರ ಮಂದಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ವಿಶೇಷವಾದಂತ ಗಳಿಗೆ 2024ನೇ ಹೊಸ ವರ್ಷದ ಹೊಸ ದಿನವನ್ನ ಕಣ್ಣಾರೆ ಕಂಡು ಅನುಭವಿಸುವಂತ ದಿನ. ಈ ಗಳಿಗೆಯನ್ನ ಅನುಭವಿಸುವ ಹಾಗೆ ಕರ್ತನ ಕೃಪಾ ಸನ್ನಿಧಾನಕ್ಕೆ ಬಂದಿರುವಂತ ಎಲ್ಲಾ ಜನರಿಗೆ, ದೇವರ ಮಕ್ಕಳಿಗೆ, ಕರ್ತನನ್ನು ಪ್ರೀತಿಸುವಂತ ದೇವರ ಮಂದಿಗೆ
ತುಂಬ ಹೃದಯದ ಧನ್ಯವಾದಗಳನ್ನು, ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ದೇವರ ಧ್ಯಾನದಲ್ಲಿ ನಾವು ಹೋಗುವಾಗ ಕರ್ತನು ನಮಗಾಗಿ ಮಾಡುವಂತ ಉಪಕಾರಗಳನ್ನ ನೆನೆಸಿಕೊಳ್ಳುತ್ತಾ ಆತನನ್ನ ನಾವು ಮಹಿಮೆ ಪಡಿಸೋಣ. ಈ 2024 ಇಸವಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ವಿಶೇಷವಾದದ್ದು ಮತ್ತು ಅಮೂಲ್ಯವಾದದ್ದು ಆಗಿದೆ. ಈ ಸಮಯದಲ್ಲಿ ಇಡೀ ಲೋಕವೇ ಹೊಸ ವರ್ಷದ ಹೊಸ ದಿನವನ್ನ ಪಡೆದುಕೊಂಡದಕ್ಕಾಗಿ ಉತ್ಸಾಹದಿಂದ, ಸಂತೋಷದಿಂದ, ಸಂಭ್ರಮದಿಂದ ಈ ದಿನವನ್ನ ಬರಮಾಡಿಕೊಂಡಿದ್ದಾರೆ. ಅನೇಕ ವಿಧದಲ್ಲಿ ಈ ದಿನವನ್ನ ಎದುರುಗೊಂಡಿದ್ದಾರೆ. ಈ ದಿನಕ್ಕಾಗಿ ಅನೇಕ ಪೂರ್ವ ನಿಯೋಜಿತವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ದಿನದಲ್ಲಿ ಸಂತೋಷವನ್ನ ಅನುಭವಿಸುವುದಕ್ಕೋಸ್ಕರ ಪ್ರಯಾಸ ಪಟ್ಟು ಈ ದಿನದಲ್ಲಿ ಆ ಸಂತೋಷವನ್ನ ಕಂಡುಕೊಂಡಿದ್ದಾರೆ. ಆದರೆ ಪ್ರತಿ ದಿನವೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೊಸದಾಗಿ ಒದಗಿ ಬರುತ್ತದೆ ಎಂಬುದಾಗಿ ಯೆರೆಮೀಯನು ಪ್ರಲಾಪಗಳಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಸತ್ಯವೇದದಲ್ಲಿ ಯೆರೆಮೀಯನು ಬರೆದಂತಹ ಪ್ರವಾದನೆ ಪುಸ್ತಕ ಪ್ರಲಾಪಗಳಲ್ಲಿ 3ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಗತಿಯು ದೊಡ್ಡದು. ದೇವರ ವಾಕ್ಯವು ನಮಗೆ ಈ ದಿನವನ್ನ ಹೇಗೆ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಿದೆ ಎಂಬುದನ್ನ ತಿಳಿಸುವಂತದ್ದಾಗಿದೆ ಮತ್ತು ನಮಗೆ ಸಂದೇಶವನ್ನ ಕೊಡುವಂತದ್ದಾಗಿದೆ. ಈ ದಿನವು ಸುಮ್ಮನೆ ಪುಕ್ಕಟೆಯಾಗಿ ಎಲ್ಲಿಂದಲೂ ನಮಗೆ ಒದಗಿ ಬಂದಿಲ್ಲ. ಈ ದಿನವು ವಿಶೇಷವಾದದ್ದು. ಈ ದಿನವು ದೇವರೇ ತನ್ನ ಕೃಪೆಯಿಂದ ಈ ಭೂಮಿ ಮೇಲೆ ವಾಸಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಈ ದಿನವನ್ನ, ಈ ಬೆಳಗನ್ನ ನೋಡಿದಂತ ಪ್ರತಿಯೊಬ್ಬ ಮಾನವನಿಗೂ ಈ ಬೆಳಗ್ಗೆ ಎಚ್ಚರವಾಗಿ ತನ್ನ ಕುಟುಂಬ ಮಕ್ಕಳೊಟ್ಟಿಗೆ ತಾನು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಂತೋಷಿಸುವಂತ ಪ್ರತಿಯೊಬ್ಬ ಮಾನವನಿಗೂ ಈ ದಿನವನ್ನ ತಂದೆಯಾದಂತ ದೇವರೇ ನಮಗೆ ಒದಗಿಸಿಕೊಟ್ಟಿದ್ದಾನೆ ಎಂಬುದನ್ನ ನೆನಪು ಮಾಡುವಂತವನಾಗಿದ್ದಾನೆ ಮತ್ತು ಎಚ್ಚರಪಡಿಸಿ ನಮಗೆ ಈ ದಿನದ ಶುಭದ ಆಶೀರ್ವಾದವನ್ನ ಆತನೇ ನಮಗೆ ಒದಗಿಸಿಕೊಟ್ಟಿದ್ದಾನೆ ಎಂಬುದನ್ನ ಖಚಿತಪಡಿಸುವಂತವನಾಗಿದ್ದಾನೆ. ದೇವರ ವಾಕ್ಯಗಳು ಪ್ರತಿದಿನವೂ ದೇವರ ಮಕ್ಕಳಿಗೆ ಜೀವದಾಯಕವಾಗಿವೆ ಮತ್ತು ನಮ್ಮನ್ನು ಎಚ್ಚರಿಪಡಿಸುವಂತವುಗಳಾಗಿವೆ ಮತ್ತು ಪ್ರತಿ ದಿನವನ್ನ ನಮಗೆ ಒದಗಿಸಿಕೊಡುವಂತ ದೇವರ ಬಳಿಗೆ ನಮ್ಮನ್ನ ನಡೆಸುವಂತವುಗಳಾಗಿವೆ. ಯೆರೆಮೀಯನು ಬರಿತಾನೆ, ಅನುದಿನವೂ ನಮ್ಮ ಭಾರವನ್ನು ಹೊರುವಂತ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರತಿ ದಿನ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಅತ್ಯಮೂಲ್ಯವಾದದ್ದು. ಈ ದಿನವನ್ನ ಕಾಣದೆ ಹೋಗಿದ್ದರೆ, ಸಿಗದೆ ಹೋಗಿದ್ದರೆ ನಾವು ಯಾರ ಬಳಿಗೆ ಹೋಗಿ, ಎಲ್ಲಿ ಹೋಗಿ ಈ ದಿನಕ್ಕಾಗಿ ಕೇಳಲಿಕ್ಕೆ ಸಾಧ್ಯವಿತ್ತು? ಪ್ರಿಯವಾದವರು, ಈ ದಿನ ನಮ್ಮ ಜೀವಿತದಲ್ಲಿ ಒದಗಿ ಬಂದಿರುವುದರಿಂದ ಈ ದಿನವನ್ನ ನಾವು ಅನುಭವಿಸುತ್ತಿದ್ದೇವೆ. ಒಂದು ದಿನ ಅಥವಾ ಒಂದು ಕ್ಷಣ ಈ ಭೂಮಿ ಮೇಲೆ ನಮ್ಮ ಜೀವಿತಕ್ಕೆ ಒದಗಿ ಬರಬೇಕಾದ್ರೆ ಅದು ದೇವರ ಮಹೋನ್ನತವಾದ ಅಪಾರವಾದ ಕೃಪೆಯಿಂದ ಒದಗಿ ಬರುವಂತದ್ದಾಗಿದೆ. ದೇವರು ನಮ್ಮನ್ನು ಕಾಯ್ದು ಕಾಪಾಡದಿದ್ದರೆ, ಆತನು ನಮ್ಮನ್ನ ನಡೆಸದೆ ಹೋಗಿದ್ದರೆ, ಆತನು ನಮ್ಮನ್ನ ಸಂರಕ್ಷಿಸದೆ ಹೋಗಿದ್ದರೆ, ಭಾರವನ್ನು ಹೊತ್ತುಕೊಳ್ಳದೆ ಹೋಗಿದ್ದರೆ ಈ ಭೂಮಿ ಮೇಲೆ ಒಂದು ನರ ಪ್ರಾಣಿಯಾದರೂ ಇವತ್ತು ಉಳಿಯುತ್ತಿರಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಈ ಭೂಮಿ ಮೇಲೆ ಎಷ್ಟೋ ಜನರು ಕಳೆದ ವರ್ಷ ನಮ್ಮ ಜೊತೆಯಲ್ಲಿ ಇದ್ದವರು ಇವತ್ತು ಇಲ್ಲದೆ ಹೋಗಿದ್ದಾರೆ. ಅನೇಕ ಕುಟುಂಬಗಳು ತಮ್ಮ ಪ್ರಿಯವಾದವರನ್ನ ಕಳ್ಕೊಂಡಿದ್ದಾರೆ, ತಮ್ಮ ಸ್ನೇಹಿತರನ್ನ ಕಳ್ಕೊಂಡಿದ್ದಾರೆ, ತಮ್ಮ ಆಪ್ತರನ್ನ ಕಳ್ಕೊಂಡಿದ್ದಾರೆ. ಅವರೆಲ್ಲರೂ ಇವತ್ತು ಅವರನ್ನ ನೆನೆಸಿಕೊಳ್ಳುವಂತರಾಗಿದ್ದಾರೆ. ಆದ್ರೆ ಇವತ್ತು ಅವರು ಇಲ್ಲ. ಯಾಕೆ? ಅವರಿಗೆ ಈ 24ನೇ ವರ್ಷ ಸಿಗಲಿಲ್ಲ. ಅವರಿಗೆ ಸಿಗಲಿಲ್ಲ, ಅದರಿಂದ ಅವರು ಇವತ್ತು ಇಲ್ಲ.
ಆದ್ರೆ ಇವತ್ತು ನಾವು ಇದ್ದೇವೆ ಯಾಕೆ? 2024ನೇ ಹೊಸ ವರ್ಷವನ್ನ ನಾವು ಪಡೆದುಕೊಂಡಿದ್ದೇವೆ. ಅದನ್ನ ಹೇಗೆ ಪಡೆದುಕೊಂಡಿದ್ದೇವೆ? ದೇವರು ತನ್ನ ಜನಾಂಗಕ್ಕೆ ಈ ಮಾತುಗಳನ್ನು ಹೇಳುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಈ ಮಾತುಗಳನ್ನು ಹೇಳುವಂತ, ನೀನು ಯಾಕೋಬನ ಮನೆತನದವರಾದ ಇಸ್ರೇಲಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದನು, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ತಂದೆಯಾದ ದೇವರು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಹೇಗೆ ಪ್ರತಿಯೊಬ್ಬ ಮನುಷ್ಯನನ್ನು ಈ ಭೂಮಿ ಮೇಲೆ ಪ್ರತಿ ದಿನದ ಭಾರವನ್ನ ಹೊತ್ತುಕೊಂಡು ಸಾಗಿಸುತ್ತಾನೆ ಎಂಬುದನ್ನ ತಿಳಿಸುವಂತನಾಗಿದ್ದಾನೆ. ಹದ್ದುಗಳು ತನ್ನ ರೆಕ್ಕೆಗಳ ಮೇಲೆ ತನ್ನ ಮರಿಗಳನ್ನ ಹೊತ್ತುಕೊಂಡು ಸಾಗುವ ಹಾಗೆ, ಹೌದು, ಇಸ್ರಾಯೇಲರಿಗೆ ಆ 40 ವರ್ಷಗಳ ಶ್ರಮ ಸಂಕಟಗಳನ್ನ ದಾಟಿಸಲು ತಂದೆಯಾದ ದೇವರೇ ಅವರ ಜೊತೆಯಲ್ಲಿದ್ದು ಅವರಲ್ಲಿರುವಂತಹ ಪ್ರತಿಯೊಂದು ಜೀವವನ್ನು ಆತನು ಸಂರಕ್ಷಿಸುತ್ತಾ ಎಲ್ಲರನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಪೋಷಿಸುತ್ತಾ ಅನುದಿನವೂ ಅವರಿಗೆ ಬೇಕಾದದ್ದೆಲ್ಲವನ್ನ ಒದಗಿಸಿಕೊಡುತ್ತಾ ಅವರ ಕಾಲು ಬಾತು ಹೋಗದ ಹಾಗೆ, ಅವರ ಬಟ್ಟೆ ಜೀರ್ಣವಾಗದ ಹಾಗೆ, ಅವರ ಶರೀರಕ್ಕೆ ಯಾವುದೇ ಕಾಯಿಲೆಗಳು, ನೋವುಗಳು, ಕಷ್ಟಗಳು ಬರದ ಹಾಗೆ ಅವರನ್ನ ಸುಕ್ಷೇಮದಿಂದ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ನಡೆಸುತ್ತಾ ಬಂದದ್ದರಿಂದ ಅವರು ಹಾಲು ಜೀನು ಹರಿಯುವಂತ ಸ್ಥಳವನ್ನ ಸೇರಿ ಅಲ್ಲಿ ಬಿಡಾರಗಳನ್ನ ಕಟ್ಟಿಕೊಂಡು ದೊಡ್ಡ ದೊಡ್ಡ ಸೌಧಗಳನ್ನ ಕಟ್ಟಿಕೊಂಡು ಅಭಿವೃದ್ಧಿ ಹೊಂದಿ ಕುಟುಂಬ ಮಕ್ಕಳೊಟ್ಟಿಗೆ ತಮಗೇ ಆದಂತ ಒಬ್ಬ ರಾಜನನ್ನ ಸಿದ್ಧ ಮಾಡಿಕೊಂಡು ತಮ್ಮದೇ ಆದಂತ ಒಂದು ರಾಜ್ಯವನ್ನು ಕಟ್ಟಿಕೊಂಡು ಈ ಭೂಮಿ ಮೇಲೆ ಸುಖದಿಂದಲೂ ಸಂತೋಷದಿಂದಲೂ ಬಾಳುವ ಹಾಗೆ ಮಾಡಿದನು. ಇವತ್ತು ಪ್ರತಿಯೊಬ್ಬ ಮಾನವನು ಪ್ರತಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗುತ್ತಾ ತನ್ನ ಕುಟುಂಬದಲ್ಲಿ ದಿನನಿತ್ಯವೂ ಅಭಿವೃದ್ಧಿಯನ್ನು ಹೊಂದುತ್ತಾ ದಿನನಿತ್ಯವೂ ದೇವರ ಕೃಪಾಶ್ರಯವಾದಂತ ಆಶೀರ್ವಾದಗಳನ್ನು ಹೊಂದುತ್ತಾ ಬೆಳೆಯುತ್ತಾ ಹೋಗುವಂತವನಾಗಿದ್ದಾನೆ. ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಂತೋಷವನ್ನ, ಸಮಾಧಾನವನ್ನ, ತೃಪ್ತಿಯನ್ನ, ಅಭಿವೃದ್ಧಿಯನ್ನ, ಬೆಳವಣಿಗೆಯನ್ನ, ಸಮೃದ್ಧಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಇವತ್ತು ನಮ್ಮ ಜೀವಿತದಲ್ಲಿ ಸುಸ್ಥಿತಿಯಿಂದ ಇದ್ದು ಈ ದಿನವನ್ನ ನಾವು ಸಂತೋಷದಿಂದಲೂ ಸಂಭ್ರಮದಿಂದಲೂ ಎದುರುಗೊಂಡಿದ್ದರೆ, ಪ್ರಿಯ ಸಹೋದರ ಸಹೋದರಿಯರೇ, ಅದು ನಮ್ಮ ಪ್ರಯಾಸದಿಂದ ಬಂದಂತ ಪ್ರತಿಫಲವಲ್ಲ, ಬದಲಾಗಿ ಅದನ್ನ ನಮ್ಮನ್ನ ಪ್ರೀತಿಸಿದಂತ ನಮ್ಮ ದೇವರು ನಮಗಾಗಿ ತಾನು ನಮ್ಮ ಎಲ್ಲಾ ಭಾರವನ್ನು ಹೊತ್ತುಕೊಂಡು ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾನೆ ಅನ್ನೋದನ್ನ ನೆನಪು ಮಾಡಿಕೊಂಡು ಈ ದಿನದ ಸಂತೋಷವನ್ನ ನಾವು ಅನುಭವಿಸಬೇಕಾಗಿದೆ. ಪ್ರತಿಯೊಬ್ಬ ಮಾನವನು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಾದ ದೇವರನ್ನ ಈ ವಿಶೇಷವಾದ ಸಂಭ್ರಮದ ಗಳಿಗೆಯಲ್ಲಿ ನೆನೆಸ್ಕೊಳ್ಬೇಕಾಗಿದೆ. ಮತ್ತು ಈ ದಿನವನ್ನ ನಾವು ಅನುಭವಿಸುವುದಕ್ಕೆ ನಿಜವಾದಂತ ಕಾರಣ ಏನು ಎಂಬುದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಕೀರ್ತನೆಗಾರನು 124ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. 124ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ದಾವೀದನು ಹೀಗೆ ಬರೆಯುವಂತನಾಗಿದ್ದಾನೆ: ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ನರರು ನಮಗೆ ವಿರುದ್ಧವಾಗಿ ಇದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವ ಸಹಿತ ನುಂಗಿ ಬಿಡುತ್ತಿದ್ದರು. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಿಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು, ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಭೂಮಿ ಆಕಾಶಗಳನ್ನು ಉಂಟು ಮಾಡದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ಈ ಭೂಮಿ ಮೇಲೆ ಈ ದಿನದ ಸಂಭ್ರಮವನ್ನ ಅನುಭವಿಸುವಂತ ಯಾವ ವ್ಯಕ್ತಿ ಇಂಥ ಆಲೋಚನೆಯನ್ನ ಮಾಡುವಂತವನಾಗಿದ್ದಾನೆ? ದೇವರು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? ಇವತ್ತು ಈ ದಿನವನ್ನ ಸಂತೋಷವಾಗಿ ನಾವು ಅನುಭವಿಸಬೇಕಾದ್ರೆ ನಮ್ಮ ಕುಟುಂಬ, ಮಕ್ಕಳು, ನಾವು ಈ ದಿನದಲ್ಲಿ
ಈ ಬೆಳಗನ್ನ ಎದ್ದು ನೋಡಿ ಈ ದಿನದಲ್ಲಿ ಕೊಟ್ಟುವಂತ ಎಲ್ಲಾ ಆಶೀರ್ವಾದಗಳನ್ನ, ಈ ಸೃಷ್ಟಿಯನ್ನ, ಈ ಸಂಬಂಧವನ್ನ, ಈ ಎಲ್ಲಾ ರೀತಿಯಾದಂತಹ ಆಶೀರ್ವಾದಗಳನ್ನ ಅಣು ಅಣುವಾಗಿ ನಾವು ಅನುಭವಿಸಿ ಸುಖ ಪಡುವುದಾದ್ರೆ ಇದಕ್ಕೆಲ್ಲ ಕಾರಣ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನೆ ಎಂಬುದನ್ನ ಪ್ರತಿಯೊಬ್ಬ ಮಾನವನು ಗ್ರಹಿಸಿಕೊಳ್ಳಬೇಕಾಗಿದೆ. ಪ್ರತಿ ಹೊಸ ವರ್ಷವೂ ನಮಗೆ ಒದಗಿ ಬರುವಾಗ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನ ಬಳಿಗೆ ಹಿಂತಿರುಗಿ ಹೋಗಬೇಕಾಗಿದೆ. ದೇವರ ನಡೆಸುವಿಕೆಯನ್ನ ಕಳೆದ ಸಾಲಿನಲ್ಲಿ, ಕಳೆದ ವರ್ಷದಲ್ಲಿ ಹೇಗೆ ನಮ್ಮನ್ನ ನಡೆಸಿದ್ದಾನೆ, ಹೇಗೆ ನಮ್ಮನ್ನ ಕಾಪಾಡಿದ್ದಾನೆ, ಹೇಗೆ ನಮ್ಮನ್ನ ಸಂರಕ್ಷಿಸಿದ್ದಾನೆ ಎಂಬುದನ್ನ ಸ್ವಲ್ಪ ಹೊತ್ತು ಯೋಚಿಸಲೇಬೇಕಾಗಿದೆ. ಯೋಚನೆ ಮಾಡದೆ ಈ ದಿನವನ್ನ ನಾವು ಕಳೆದು ಬಿಟ್ಟರೆ ಪ್ರಿಯವಾದವರೇ, ದೇವರಿಗೆ ನಾವೊಂದು ದೊಡ್ಡ ದ್ರೋಹವನ್ನ ಬಗೆದ ಹಾಗಾಗ್ತದೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಇಂಥ ಒಂದು ಸುದಿನವನ್ನ ದೇವರು ತರದೆ ಹೋಗಿದ್ದರೆ ಈ ಹೊತ್ತು ಈ ದಿನವನ್ನ ಯಾರು ನೋಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ದೇವರು ಮಾತು ಹೇಳ್ತದೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೋ ಏನು. ಎಷ್ಟೋ ಜನರು ಇವತ್ತು ನಮ್ಮ ಕಣ್ಣೆದುರಿಗೆ ಇಲ್ಲ. ನಮ್ಮ ಪಕ್ಕದ ಮನೆಯವರು, ನಮ್ಮ ಸಂಬಂಧಿಕರು, ನಮ್ಮ ನೆರೆಹೊರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮ ಆಪ್ತರು, ಅನೇಕ ಕುಟುಂಬಗಳು ತಮ್ಮವರನ್ನು ಕಳ್ಕೊಂಡಿವೆ. ಅವ್ರ ಜೊತೆಗೆ ಇಲ್ಲ. ಆದ್ರೆ ಇವತ್ತು ಅವರನ್ನು ನೆನೆಸಿಕೊಂಡು ದುಃಖ ಪಡ್ತಿರ್ಬೋದು, ನೋವನ್ನು ಅನುಭವಿಸ್ತಿರ್ಬೋದು. ಆದ್ರೆ ಎಲ್ಲಾ ಕುಟುಂಬಗಳು ಇವತ್ತು ಸಂತೋಷದಿಂದಲೂ ಸಂಭ್ರಮದಿಂದಲೂ ಸುಖದಿಂದಲೂ ಈ ದಿನವನ್ನ ಬರಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ದೇವರು ಆ ಕುಟುಂಬವನ್ನ ಸುರಕ್ಷಿತವಾಗಿಟ್ಟಿದ್ದಾನೆ, ಆ ಕುಟುಂಬವನ್ನು ಆಶೀರ್ವದಿಸಿದ್ದಾನೆ, ತನ್ನ ರೆಕ್ಕೆಯ ಮರೆಯಲ್ಲಿ ಸಂರಕ್ಷಿಸಿದ್ದಾನೆ. ಅವರ ತಲೆಯ ಕೂದಲು ನೆಲಕ್ಕೆ ಬೀಳದಂತೆ ಅನುದಿನವೂ ಅವರನ್ನ ತನ್ನ ಕೈಗಳಲ್ಲಿ ಎತ್ತುಕೊಳ್ಳುವಾಗೆ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ಪ್ರತಿ ದಿನವೂ ಹೊತ್ತಿಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಟ್ಟು ಎಷ್ಟೋ ಸಾರಿ ಈ ವರ್ಷದ ದಿನಮಾನಗಳಲ್ಲಿ ಬರಬಹುದಾದಂತೆ ಎಷ್ಟೋ ಸಂಕಟ, ಅಪಾಯ, ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಿಂದ, ಮರಣಕರವಾದಂತಹ ಸನ್ನಿವೇಶಗಳಿಂದ ತಪ್ಪಿಸಿ ಕಾಪಾಡಿದ್ದಾನೆ. ಅದನ್ನ ಹೇಳ್ತಾನೆ, ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ಬಂದಂತ ಕಷ್ಟ ಕಾಯಿಲೆಗಳಿಗೆ ನಮ್ಮನ್ನು ಒಪ್ಪಿಸಲಿಲ್ಲ. ನಮ್ಮ ಶರೀರದಲ್ಲಿ ನಮ್ಮ ಶತ್ರುವಾದ ಸೈತಾನನು ನಮ್ಮ ಮೇಲೆ ಆಕ್ರಮಣ ಮಾಡುವಾಗ ಕಷ್ಟಗಳಿಂದ, ಕಾಯಿಲೆಗಳಿಂದ, ಬಾಧೆಗಳಿಂದ, ನೋವುಗಳಿಂದ, ಸಂಕಟಗಳಿಂದ ನಮ್ಮನ್ನು ಬಂಧಿಸಲು ಪ್ರಯತ್ನಿಸುವಾಗ ಯೆಹೋವನು ನಮ್ಮನ್ನು ಕೊಳ್ಳೆ ಕೊಡಲಿಲ್ಲ. ಆತನು ಹಗಲು ಇರುಳು, ಎಡಕ್ಕೆ ಬಲಕ್ಕೆ ನೆರಳಾಗಿ ನಮ್ಮ ಜೊತೆಯಲ್ಲಿ ಇಟ್ಟು ನಮ್ಮ ಆತ್ಮ, ಪ್ರಾಣ, ಶರೀರಗಳನ್ನ ಕೇಡಿಗೆ ತಪ್ಪಿಸಿ ಸೈತಾನನಿಗೆ ಒಪ್ಪಿಸದೆ ನಮ್ಮ ಜೀವವನ್ನ ಕಾಯ್ದು ಕಾಪಾಡಿದ್ದರಿಂದ ನಮ್ಮ ಜೀವಿತವು ಇವತ್ತು, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಎಷ್ಟೋ ಜನರು ಇವತ್ತು ಸಾಕ್ಷಿ ಕೊಡುವಂತವರಾಗಿದ್ದಾರೆ. ನಾನು ಹೋಗುವಾಗ ಇಂಥ ರೀತಿಯಲ್ಲಿ ಅಪಾಯ ಆಯಿತು, ನಾನು ಮಲಗಿದ್ದಾಗ ಈ ರೀತಿಯಾದಂತ ಅಪಾಯಗಳು ಎದುರಾದವು, ನನ್ನ ಜೀವಮಾನದಲ್ಲಿ ಇಂತಿಂತ ಕಷ್ಟಗಳನ್ನ, ಸಂಕಟಗಳನ್ನ ನಾನು ಎದುರಿಸಬೇಕಾಯಿತು, ಇವುಗಳೆಲ್ಲವನ್ನ ನಾನು ದಾಟಿ ಇವತ್ತು ನಾನು ಜೀವದುಳಿದಿರುವುದಕ್ಕೆ ದೇವರೇ ಕಾರಣ ಎಂಬುದಾಗಿ ಸಭೆಗಳಲ್ಲಿ ಸಾಕ್ಷಿ ಕೊಡುವಂತವರಾಗಿದ್ದಾರೆ. ಹೌದು ಪ್ರಿಯವಾದವರು, ಪ್ರತಿಯೊಬ್ಬ ಮನುಷ್ಯನು ಸಹ ದೇವರು ತಾನು ಮಾಡಿದಂತ ಉಪಕಾರಕ್ಕಾಗಿ, ದೇವರು ನಮ್ಮನ್ನ ಕಾಪಾಡಿದಂತ ಕಾಪಾಡುವಿಕೆಗಾಗಿ ಈ ಭೂಮಿ ಮೇಲೆ ನಾವು ದೇವರ ಆಲಯದಲ್ಲಿ ಸಾಕ್ಷಿ ಕೊಡಬೇಕಾದದ್ದು ಅವಶ್ಯವಾಗಿದೆ. ಅದನ್ನ ದಾವೀದನು ಬರೆಯುತ್ತಾನೆ, ದೇವರು ನನ್ನನ್ನ ಕಾಪಾಡದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು. ಪ್ರತಿದಿನ ಸೈತಾನನ ಕುಯಂತಿ ಕುತಂತ್ರಗಳಿಂದ ನನ್ನನ್ನ ತಪ್ಪಿಸದೆ ಹೋಗಿದ್ರೆ, ಆತನು ಸೈತಾನನ ಹಲ್ಲುಗಳಿಗೆ ನನ್ನನ್ನ ಕೊಳ್ಳೆ ಕೊಡಲಿಲ್ಲ. ಬೇಟೆಗಾರನ ಬಲೆಗೆ ಸಿಕ್ಕಿಕೊಂಡಾಗ ನನ್ನನ್ನ ಬೇಟೆಯ ಬಲೆಯ ಹರಿದು ಹಾಕಿ ಅದರಿಂದ ನನ್ನನ್ನು ಬಿಡುಗಡೆ ಮಾಡಿದನು, ನನ್ನನ್ನು ರಕ್ಷಿಸಿದನು. ಆತನು ರಕ್ಷಿಸದೆ ಹೋಗಿದ್ದರೆ, ಕಾಪಾಡದೆ ಹೋಗಿದ್ದರೆ, ನನ್ನ ಜೀವವನ್ನು ಉಳಿಸದೆ ಹೋಗಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೋ ಏನು. ಈ ದಿನದಲ್ಲಿ ಸಂತೋಷ ಪಡುವಂತ ನಾವೆಲ್ಲರೂ ಸಹ ಸ್ವಲ್ಪ ಹೊತ್ತು ದೇವರು ಈ ಸಂತೋಷಕ್ಕೆ ಕಾರಣನಾಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೋ ಎಂಬತಕ್ಕಂತ ಒಂದು ಸಣ್ಣ ಆಲೋಚನೆಯನ್ನ ನಮ್ಮ ಹೃದಯಕ್ಕೆ ತಂದು ಕೊಡಬೇಕಾಗಿದೆ.
ಯಾಕಂತಂದ್ರೆ ಈ ದಿನವನ್ನ ಎಷ್ಟೋ ಜನರು ದೇವರು ಮಾಡದ ಉಪಕಾರಗಳನ್ನ ನೆನೆಸದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಈ ದೇಹವನ್ನ ಸುಖಕ್ಕೆ ಸಂತೋಷಕ್ಕೆ ಒಪ್ಪಿಸಿಕೊಡುವುದರ ಮುಖಾಂತರವಾಗಿ ಸೃಷ್ಟಿಕರ್ತನನ್ನ ಮರೆತು ಮಾಡಬಾರದಂತ ಪಾಪಗಳಿಗೆ ತಮ್ಮ ಹೃದಯವನ್ನು ಒಪ್ಪಿಸಿಕೊಡುವಂತವರಾಗಿದ್ದಾರೆ. ದೇವರಿಗೆ ಬದಲಾಗಿ ತಮ್ಮನ್ನ ತಾವೇ ದೇವರ ಸ್ಥಾನದಲ್ಲಿ ಇಟ್ಟುಕೊಂಡು ಆ ಸುಖವನ್ನ ಅನುಭವಿಸುವಂತವರಾಗಿದ್ದಾರೆ. ಆದ್ರೆ ಈ ಭೂಮಿ ಮೇಲೆ ಬದುಕುವಂತ ಪ್ರತಿಯೊಬ್ಬ ಮಾನವನಿಗೂ ದೇವರ ನಡೆಸುವಿಕೆ ಎಷ್ಟು ಅಪಾರವಾದದ್ದು ಮತ್ತು ಆತನ ಕೃಪೆ ಎಷ್ಟು ಅಮೂಲ್ಯವಾದದ್ದು ಮತ್ತು ಆತನು ನಮ್ಮನ್ನು ಪ್ರೀತಿಸಿ ನಮಗೆ ಈ ಕ್ಷಣವನ್ನ ಕೊಡದೆ ಹೋಗಿದ್ದರೆ ನಾವು ಎಲ್ಲಿರ್ತಿದ್ದೆವು, ನಮ್ಮ ಗತಿ ಏನಾಗಿರ್ತಿತ್ತು, ಹೇಗೆ ದೇವರು ನಮ್ಮನ್ನ ಸಂರಕ್ಷಿಸಿದ್ದಾನೆ, ಕಾಪಾಡಿದ್ದಾನೆ ಎಂಬುದನ್ನ ನಾವು ಒಂದು ಸ್ವಲ್ಪ ಹೊತ್ತು ಆಲೋಚಿಸುವುದು ಅವಶ್ಯಕವಾಗಿದೆ. ಹೀಗಿದ್ದಾಗ ಮಾತ್ರ ದೇವರ ಮಕ್ಕಳಾದಂತ ನಾವು ಈ ದಿನದಲ್ಲಿ ನಿಜಕ್ಕೂ ನಾವು ಪಡುವಂತ ಸಂತೋಷವು, ನಾವು ಪಡುವಂತ ಆನಂದವು, ಈ ವರ್ಷದ ಎಲ್ಲಾ ದಿನಗಳಲ್ಲಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ, ಆತನು ಮಾಡಿದಂತ ಉಪಕಾರಗಳಿಗೆ ಒಂದು ವಂದನೆಗಳನ್ನ ಸಲ್ಲಿಸ್ಲಿಕ್ಕೆ, ಆತನ ನಡೆಸುವಿಕೆ ಕಾಪಾಡುವಿಕೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಮತ್ತೆ ಹೊಸ ವರ್ಷವೆಲ್ಲ ನಮ್ಮ ಜೊತೆಗಿರು ಎಂಬುದಾಗಿ ಆತನಲ್ಲಿ ಪ್ರಾರ್ಥನೆ ಇಡುವುದಕ್ಕೆ, ಮೊರೆ ಇಡುವುದಕ್ಕೆ ಒಂದು ಅವಕಾಶ ನಮಗೆ ದೊರೆಯುವಂತದ್ದಾಗಿರ್ತದೆ. ಯೆಶಾಯನು ಬರೆಯುತ್ತಾನೆ, ಹೆತ್ತ ತಾಯಿ ತಾನು ಹಾಲುಣಿಸುವ ಮಗುವನ್ನ ಮರೆತಾಳು, ನಾನಾದರೂ ನಿಮ್ಮನ್ನ ಮರೆಯೇ. ಹೆತ್ತ ತಂದೆ ತಾಯಿಗಳು ನಿಮ್ಮನ್ನ ತೊರೆದರೇನು, ನಾನು ನಿಮ್ಮನ್ನ ತೊರೆಯನು ಎಂಬುದಾಗಿ ಹಗಲು ഇരുಳು ನಿಮ್ಮ ಎಡಗಡೆ ಬಲಗಡೆ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ ಎಂಬುದಾಗಿ. ಈ ಸತ್ಯ ಈ ಭೂಮಿ ಮೇಲೆ ವಾಸಿಸುವಂತ ಅನೇಕರಿಗೆ ಗೊತ್ತಿಲ್ಲ. ಈ ಹೊಸ ವರ್ಷದಲ್ಲಿ ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸಂದೇಶವನ್ನು ಕೊಡುವಂತವನಾಗಿದ್ದಾನೆ. ನಾನಿಲ್ಲದೆ ಹೋದರೆ, ನಾನಿರದೆ ಹೋದರೆ, ನನ್ನ ಕೈ ನಿಮ್ಮನ್ನ ಹಿಡಿಯದೆ ಹೋದರೆ, ನಾನು ಹದ್ದುಗಳು ತನ್ನ ಮರಿಗಳನ್ನ ಸಾಗಿಸುವ ಹಾಗೆ ನಿಮ್ಮನ್ನು ಸಾಗಿಸದೆ ಹೋಗಿದ್ದರೆ ಇಸ್ರಾಯೇಲರನ್ನ ಕೇಳ್ರಿ ಏನಾಗುತ್ತಿತ್ತು ಎಂಬುದಾಗಿ. 40 ವರ್ಷಗಳು ಅವರನ್ನ ಹೇಗೆ ಜೋಪಾನ ಮಾಡಿದನೋ ಅದೇ ರೀತಿ ಈ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಪ್ರತಿಯೊಬ್ಬ ಮಾನವನನ್ನು ನಾನು ಹೊತ್ತು ಸಹಿಸಿ ನಿರ್ವಹಿಸುತ್ತಿದ್ದೇನೆ, ಸಂರಕ್ಷಿಸುತ್ತಿದ್ದೇನೆ. ಯೆಶಾಯನು 46ನೇ ಅಧ್ಯಾಯದಲ್ಲಿ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಈ ದಿನ ಮತ್ತೊಮ್ಮೆ ಆ ಸತ್ಯವನ್ನ ನಾವು ತಿಳಿದುಕೊಳ್ಳೋಣ. ಹೇಳ್ತಾನೆ 3ನೇ ವಚನದಿಂದ, ಯಾಕೋಬ ವಂಶವೇ, ಇಸ್ರೇಲ್ ಸಂತಾನ ಸೇರಿಸುವೆ, ನನ್ನ ಮಾತಿಗೆ ಕಿವಿಗುಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರು ನಮ್ಮೆಲ್ಲಾ ಭಾರವನ್ನ ತಾಯಿಯ ಗರ್ಭದಿಂದ ಹೊರುತ್ತಾ ಬಂದಿದ್ದಾನೆ. ತಾಯಿಯ ಗರ್ಭದಿಂದ ಬಂದು ಮೊದಲನೆಯ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ದಿನದಿಂದ ಹಿಡಿದು ಇಲ್ಲಿಯ ತನಕ ಪ್ರತಿ ಹುಟ್ಟು ಹಬ್ಬವನ್ನು ಆಚರಿಸುತ್ತಾ, ಪ್ರತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾ, ಪ್ರತಿ ಹೊಸ ವರ್ಷವನ್ನ ಅನುಭವಿಸುತ್ತಾ ಆಚರಿಸುತ್ತಾ ಇರುವಂತ ನಮ್ಮೆಲ್ಲರನ್ನು ಆತನು ದಿನನಿತ್ಯದ ನಮ್ಮೆಲ್ಲಾ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸುತ್ತಿರುವುದರಿಂದ ಈ ಹೊಸ ದಿನ, ಹೊಸ ವರ್ಷ ನಮ್ಮ ಕುಟುಂಬದಲ್ಲಿ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಇವತ್ತು ಬೆಳಗ್ಗೆ ನಾನು ನನ್ನ ಕುಟುಂಬ, ನನ್ನ ಮಕ್ಕಳನ್ನ ಕಣ್ಣಾರೆ ನೋಡಿ ಸಂತೋಷ ಪಡುವಂತನಾಗಿದ್ದೇನೆ. ಈ ದಿನವನ್ನ ಸಂತೋಷದಿಂದ ಅನುಭವಿಸುವಂತನಾಗಿದ್ದೇನೆ. ನನ್ನ ಮನಸ್ಸಿಗೆ ಬೇಕಾದದ್ದನ್ನ ಊಟ ಮಾಡ್ತೇನೆ, ಉಟ್ಟುಕೊಳ್ತೇನೆ, ನನಗೆ ಬೇಕಾದಲ್ಲಿ ಹೋಗ್ತೇನೆ, ಬರ್ತೇನೆ, ಈ ದಿನವನ್ನ ಅನುಭವಿಸ್ತೇನೆ. ಇದು ದೇವರ ಮಹಾ ಕೃಪೆಯಾಗಿದೆ ಪ್ರಿಯರೇ. ಅದಕ್ಕಾಗಿ ದಾವೀದನು ಬರೆಯುತ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. 103ನೇ ಕೀರ್ತನೆಯಲ್ಲಿ ದಾವೀದನು ಈ ಮಾತುಗಳನ್ನು ನನಗೆ ತಿಳಿಸುವಂತನಾಗಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ.
ದೇವರು ಮಾಡಿರ್ತಕ್ಕಂಥ ಉಪಕಾರಗಳು ಸಾವಿರ ಸಾವಿರ ಕೋಟಿಯಷ್ಟು ನಮ್ಮ ಜೀವಿತದಲ್ಲಿ ಬರೆಯಲ್ಪಟ್ಟಿವೆ. ನಾವು ಮಾಡುತ್ತರೂ ದೇವರು ನಮಗೆ ಮಾಡಿದ ಉಪಕಾರಗಳನ್ನ ಮಾತ್ರ ದೇವರು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ. ಪ್ರಿಯವಾದವರೇ, ನಾವು ಮರೆಯುವುದು ಸಹಜ. ಆದ್ರೆ ವರ್ಷಕ್ಕೊಂದು ದಿವಸ ಪ್ರತಿಯೊಬ್ಬ ಮನುಷ್ಯನು ದೇವರು ತನ್ನ ಎಲ್ಲಾ ಆಯುಷ್ಕಾಲಗಳಲ್ಲಿ, ವಿಶೇಷವಾಗಿ ಕಳೆದ ವರ್ಷದಲ್ಲಿ ದೇವರು ತನಗೆ ಮಾಡಿದಂತ ಮಹೋಪಕಾರಗಳನ್ನ ನೆನೆಸಿಕೊಂಡು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕಾಗಿಯೇ ಈ ಹೊಸ ವರ್ಷದ ಹೊಸ ದಿನದ ಸಂಭ್ರಮದ ಆಚರಣೆಯನ್ನ ನಾವು ಅನುಭವಿಸಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು, ವಿಶೇಷವಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಪ್ರತಿಯೊಬ್ಬ ಮಾನವನು ಈ ಮನಸ್ಥಿತಿಯನ್ನು ಹೊಂದಬೇಕಾಗಿದೆ. ಈ ಮನೋಭಾವನೆಯಿಂದ ಈ ಬೆಳಗಿನ ಜಾವದಲ್ಲಿ ಎದ್ದು ತನ್ನನ್ನು ಸೃಷ್ಟಿಸಿದಂತ ತನ್ನ ದೇವರಿಗೆ, ತಾಯಿಯ ಗರ್ಭದಲ್ಲಿ ತನ್ನನ್ನು ಸೃಷ್ಟಿಸಿ ಈ ಲೋಕದಲ್ಲಿ ಇಷ್ಟು ವರ್ಷಗಳ ಕಾಲ ತನ್ನನ್ನು ಜೋಪಾನ ಮಾಡಿದಂತ ತನ್ನ ದೇವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ ಮತ್ತು ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಹೊಸ ವರ್ಷದಲ್ಲಿ ಆತನಿಗಾಗಿ, ಆತನ ಉಪಕಾರಗಳನ್ನ ಸಲ್ಲಿಸುವುದಕ್ಕಾಗಿ ನಮ್ಮ ಯೋಜನೆಗಳನ್ನ ನಾವು ರೂಪಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ನಾನು ಮತ್ತು ನೀವು ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಮ್ಮ ಮೇಲೆ ತನ್ನ ಜವಾಬ್ದಾರಿಕೆಗಳನ್ನ ಹೊತ್ತುಕೊಂಡವನಾಗಿ ನಮ್ಮ ಭಾರವನ್ನ ಹೊತ್ತುಕೊಂಡು ನಿರ್ವಹಿಸುತ್ತಾ ಬಂದಿರುವುದನ್ನ ನಾವು ಗ್ರಹಿಸಿಕೊಳ್ಳುವುದಾದ್ರೆ, ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ಬದಲಾಗಿ ನಾವೇನನ್ನಾದರೂ ಮಾಡಲು ನಮ್ಮ ಜೀವಿತದಲ್ಲಿ ಒಂದು ಉನ್ನತವಾದಂತ ಒಂದು ಜವಾಬ್ದಾರಿಕೆಯನ್ನು ಹೊತ್ತುಕೊಳ್ಳಲು ದೇವರ ಆತ್ಮನು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಇದು ಒಂದು ಹೊಸದಾದಂತ ಅನುಭವ ಆಗಬೇಕಾಗುತ್ತೆ. ಸೃಷ್ಟಿಕರ್ತನಾದಂತ ದೇವರಿಗೆ ನಾನೇನು ಮಾಡಲಿ, ನನ್ನನ್ನ ಸಂರಕ್ಷಿಸಿದಂತ ದೇವರ ಉಪಕಾರಗಳಿಗೆ ಬದಲಾಗಿ ನಾನೇನು ಮಾಡಲಿ ಎಂಬುದಾಗಿ ದಾವೀದನು ಕೇಳ್ತಾನೆ. ಆತನು ಬರೀತಾನೆ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಕಳೆದ ನಮ್ಮ ಜೀವಿತದಲ್ಲಿ ನಾವು ದೇವರ ನಡೆಸುವಿಕೆಗಳನ್ನ ನಾವು ಇಂದು ನೆನಪು ಮಾಡಿಕೊಳ್ಳಬೇಕಾಗ್ತದೆ. ದಾವೀದನು ಬರೀತಾನೆ 143ನೇ ಕೀರ್ತನೆಯಲ್ಲಿ 5ನೇ ವಚನದಲ್ಲಿ ಹೀಗೆ ನಮಗೆ ತಿಳಿಸುವಂತನಾಗಿದ್ದಾನೆ. 143ನೇ ಕೀರ್ತನೆ 5ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೀತಾನೆ, ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ, ಕೈಯೊಡ್ಡಿ ಬೇಡುತ್ತೇನೆ. ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಹೊತ್ತು ನಮ್ಮ ಹೃದಯ ಯಾರಿಗಾಗಿ ತವಕ ಪಡುತ್ತದೆ? ಯಾವ ಕೆಲಸಕ್ಕಾಗಿ ತವಕ ಪಡುತ್ತದೆ? ನಮ್ಮ ಹೃದಯದಲ್ಲಿ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಯಾವ ಆಲೋಚನೆಗಳನ್ನ ತುಂಬಿಕೊಂಡಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ದಾವೀದನು ಬರೀತಾನೆ, ನನ್ನ ಹಳೆ ದಿನಗಳನ್ನ ನೆನಪು ಮಾಡ್ಕೊಳ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನ ಧ್ಯಾನಿಸುತ್ತೇನೆ. ಅಂದ್ರೆ ಹೇಗೆ ತಾಯಿಯ ಗರ್ಭದಿಂದ ನೀನು ನನ್ನನ್ನು ಸೃಷ್ಟಿಸಿದ ದಿನದಿಂದ ಇಲ್ಲಿಯ ತನಕ ನನ್ನನ್ನು ಜೋಪಾನ ಮಾಡಿದಂತ ಬಗೆಯನ್ನ ನೆನೆಸ್ಕೊಳ್ತೇನೆ. ಒಂದು ವೇಳೆ ದೇವರೇ ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಇಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು ಏನು? ಇವತ್ತು ನಾನು ಇದ್ದೇನೆ, ಅದಕ್ಕೆ ಕಾರಣ ನೀನು ಮಾಡಿದಂತ ಎಷ್ಟೋ ಮಹತ್ ಕಾರ್ಯ, ಉಪಕಾರಗಳು. ಆ ನಿನ್ನ ಉಪಕಾರದಿಂದಲೇ ನಾನು ಈ ದಿನ ಈ ಸಂತೋಷದ ಗಳಿಗೆಯನ್ನ ನಾನು ಅನುಭವಿಸುತ್ತಿದ್ದೇನೆ. ಅದಕ್ಕಾಗಿ ಕೈಯೊಡ್ಡಿ ಬೇಡುತ್ತೇನೆ ಅಂತ ಹೇಳ್ತೇನೆ. ನಿನ್ನ ಕೆಲಸಗಳನ್ನು ಸ್ಮರಿಸುತ್ತೇನೆ, ಕೈಯೊಡ್ಡಿ ಬೇಡುತ್ತೇನೆ. ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ಈ ಹೊಸ ವರ್ಷವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳಲ್ಲಿ ಕಳೆದು ಹೋಗುವುದಕ್ಕಾಗಿ ಈ ದಿನವು ನಮಗೆ ಕೊಟ್ಟಿಲ್ಲ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮ ಹಳೆಯ ಜೀವಿತದಲ್ಲಿ, ಹಳೆಯ ದಿನಗಳಲ್ಲಿ 2023ನೇ ಇಸವಿಯಲ್ಲಿ
ಹೇಗೆ ನಮ್ಮನ್ನ ಜೋಪಾನ ಮಾಡಿದ್ದನೋ ಅದನ್ನ ನೆನೆಸಿಕೊಂಡು ಅದಕ್ಕೆ ಈ ವರ್ಷ ಎಲ್ಲಾ ದಿನಗಳಲ್ಲಿಯೂ ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಭಯಭಕ್ತಿ ಉಳ್ಳವರಾಗಿ ಆತನನ್ನ ಘನಪಡಿಸೋದಕ್ಕೋಸ್ಕರ ದೇವರು ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ದಾವೀದನು ಬರೀತಾನೆ, ನಿನ್ನ ಎಲ್ಲಾ ಕಾರ್ಯಗಳನ್ನ ಸ್ಮರಿಸುತ್ತೇನೆ. ದೇವರು ನಮಗೆ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನ ನಾವು ಪಟ್ಟಿ ಮಾಡಬೇಕಾಗ್ತದೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗ್ತದೆ. ಮೊಣಕಾಲೂರಿ ಅಂಗಲಾಚಿ ಆತನು ಮಾಡಿದಂತ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಕೊಂಡಾಟಗಳನ್ನ ಸಲ್ಲಿಸುತ್ತಾ ಆತನನ್ನ ಘನಪಡಿಸಬೇಕಾಗಿದೆ. ಕೈಯೊಡ್ಡಿ ಬೇಡುತ್ತೇನೆ, ಈ ವರ್ಷದ ಹೊಸ ಆಶೀರ್ವಾದಗಳನ್ನ ದೇವರು ನಮಗೆ ಮುಂದುವರಿಸಬೇಕಾದ್ರೆ, ನಮ್ಮನ್ನ ನಮ್ಮ ಕುಟುಂಬ ಮಕ್ಕಳನ್ನ ತನ್ನ ಕಣ್ಣುಗುಡ್ಡಿನಂತೆ ಕಾಪಾಡಬೇಕಾದ್ರೆ, ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ, ನಮ್ಮ ತಲೆಯ ಕೂದಲು ನೆಲಕ್ಕೆ ಬೀಳದ ಹಾಗೆ, ಪ್ರತಿ ದಿನವೂ ನಾವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಮನೆಗೆ ಬಂದು ಸಂತೋಷದಿಂದ ಕುಟುಂಬ ಮಕ್ಕಳೊಟ್ಟಿಗೆ ಊಟದ ಮನೆಯ ಸುತ್ತಲೂ ಕುಳಿತುಕೊಳ್ಳುವ ಮಕ್ಕಳೊಟ್ಟಿಗೆ ಕುಟುಂಬದೊಟ್ಟಿಗೆ ಸಂತೋಷದಿಂದ ಒಂದು ತುತ್ತು ಅನ್ನವನ್ನ ತಿನ್ನಬೇಕಾದ್ರೆ ನಮ್ಮ ತಂದೆಯಾದ ದೇವರನ್ನ ಪ್ರಿಯವಾದವರ ಆಶೀರ್ವಾದಕ್ಕಾಗಿ ನಾವು ಬೇಡಬೇಕಾಗ್ತದೆ. ಆತನು ಹೇಳ್ತಾನೆ, ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ, ಕೈಯೊಡ್ಡಿ ಬೇಡುತ್ತೇನೆ. ಯಾವ ಆಶೀರ್ವಾದಗಳನ್ನ ಕಳೆದ ವರ್ಷ ನೀನು ನನಗೆ ನನ್ನ ಕುಟುಂಬ ಮಕ್ಕಳಿಗೆ ಅನುಗ್ರಹಿಸಿದೆಯೋ ಅದೇ ಆಶೀರ್ವಾದಕ್ಕಾಗಿ ದೇವರೇ ನಾನು ಇವತ್ತು ನೀನು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡು ಕೈಯೊಡ್ಡಿ ನಿನ್ನಲ್ಲಿ ಬೇಡುತ್ತೇನೆ. ಹೌದು ಪ್ರಿಯವಾದವರು, ದೇವರಲ್ಲಿ ನಾವು ಬೇಡಬೇಕಾಗ್ತದೆ. ಮುಂದಿನ ಹೊಸ ವರ್ಷದ ದಿನಗಳು ಸುಕ್ಷೇಮದಿಂದ, ಸಮಾಧಾನದಿಂದ, ತೃಪ್ತಿಯಿಂದ ಮತ್ತೊಂದು ವರ್ಷವನ್ನ ನಾವು ಕೊಂಡು ಮತ್ತೊಂದು ಹೊಸ ವರ್ಷದಲ್ಲಿ ಇದೇ ರೀತಿಯಾಗಿ ನಾವು ಕುಟುಂಬ ಮಕ್ಕಳೊಟ್ಟಿಗೆ ಸೇರಿ ಕುಳಿತು ಆತನನ್ನು ಆರಾಧಿಸಿ ಈ ಸಂಭ್ರಮದಲ್ಲಿ ಪಾಲು ಹೊಂದಬೇಕಾದ್ರೆ ಅದಕ್ಕಾಗಿ ಈ ಹೊತ್ತೇ ನಾವು ಅಂಗಲಾಚಿ ನಮ್ಮನ್ನು ತಗ್ಗಿಸಿಕೊಂಡು ಆತನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ವರ್ಷದ ಆಶೀರ್ವಾದಕ್ಕಾಗಿ ಕುಟುಂಬ ಸಮೇತವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ, ನಾವು ಬೇಡಬೇಕಾಗಿದೆ. ಬರಿತಾನೆ, ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ಪ್ರಿಯವಾದವರೇ, ದೇವರ ಮಕ್ಕಳೇ, ನಾವು ದೇವರ ಉಪಕಾರಗಳನ್ನ ಮರೆಯುವುದು ಸಹಜ. ಹಾಗೆ ಮರೆಯುತ್ತೇವೆ ಎಂಬತಕ್ಕಂಥ ಕಾರಣದಿಂದಲೇ ಈ ಹೊಸ ವರ್ಷದ ಹೊಸ ದಿನದ ಸಂಭ್ರಮವನ್ನ ನಾವು ವಿಶೇಷವಾಗಿ ಪರಿಗಣನೆಗೆ ತೆಗೆದುಕೊಂಡು ಈ ದಿನದಲ್ಲಿ ಸಂತೋಷದಿಂದ ಆಚರಿಸುವುದು ಮಾತ್ರವಲ್ಲದೆ ಈ ಸಂತೋಷಕ್ಕೆ ಕಾರಣನಾದಂತ ದೇವರನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಸ್ವಾಮಿ ಈ ಅವಕಾಶವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಕೀರ್ತನೆ 126ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. 126 3ನೇ ವಚನದಲ್ಲಿ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷಗೊಳ್ಳುವವರಾಗಿದ್ದೇವೆ. ಇವತ್ತು ಯಾರು ಈ ಸಂತೋಷದ ಈ ಸಮಯವನ್ನ ಈ ಸಂಭ್ರಮವನ್ನ ಅನುಭವಿಸುತ್ತಿದ್ದಾರೋ ಅವರೆಲ್ಲರೂ ಈ ಮಾತುಗಳನ್ನು ಹೇಳಬೇಕಾಗ್ತದೆ. ನಾನು ಮತ್ತು ನೀವು ನಮ್ಮ ಕುಟುಂಬದೊಟ್ಟಿಗೆ ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗ್ತದೆ ಮತ್ತು ಇದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತದೆ. ದಾವೀದನು ಬರೀತಾನೆ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಕಳೆದ ವರ್ಷದ 23ನೇ ವರ್ಷದ ಸಾಲಿನಲ್ಲಿ ಪ್ರತಿ ದಿನವೂ ದೇವರು ನಮ್ಮನ್ನ ಕಾಯ್ದು ಕಾಪಾಡಿ ದಿನನಿತ್ಯವೂ ತನ್ನ ಮಹತ್ ಕಾರ್ಯಗಳನ್ನ ಮಾಡುತ್ತಾ ಬಂದುದರಿಂದ ಇವತ್ತು ಪ್ರತಿಯೊಂದು ಕುಟುಂಬವು ಈ ಜಗತ್ತಿನಲ್ಲಿ ಈ ಹೊಸ ವರ್ಷವನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟು ಈ ಸಂತೋಷದ ಅನುಭವವನ್ನು ಅನುಭವಿಸಲಿಕ್ಕೆ ಅರ್ಹರಾಗಿದ್ದೇವೆ. ಇದು ಆತನ ಕೃಪಾ ಕಟಾಕ್ಷವಾಗಿದೆ. ಈತನು ನಮಗೋಸ್ಕರ ಆತನು ಮಾಡಿದ ಮಹತ್ ಕಾರ್ಯವಾಗಿದೆ. ಒಂದು ವೇಳೆ ಆತನು ಈ ಮಹತ್ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಮಾಡಿದ್ದೇ ಹೋಗಿದ್ರೆ ಇಸ್ರಾಯೇಲ್ ಹೇಳಿದ ಹಾಗೆ ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಏನೋ. 26ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಎಷ್ಟೋ ಜನರ ಬದುಕಿನಲ್ಲಿ ಕಳೆದ ವರ್ಷದ ಸಾಲು ಹಾಗಾಗಿ ಹೋಗಿದೆ. ಒಂದ್ ವೇಳೆ ನಾನು ಬದುಕ್ತೇನೋ ಇಲ್ಲವೋ ಎಂಬುದಾಗಿ ಭಯದಲ್ಲಿ
ಒಂದು ರಾತ್ರಿನ ಕಳೆದಿದ್ದಾರೆ. ಬದುಕಿರುವುದೇ ಒಂದು ಕನಸು ಎಂಬತಕ್ಕಂತ ಜೀವಿತವನ್ನು ಇವತ್ತು ಅವರು ಅನುಭವಿಸುತ್ತಿದ್ದಾರೆ. ಪ್ರಿಯವಾದವರೇ, ದೇವರು ಅಂತ ಕ್ಷಣಗಳನ್ನ ನಮ್ಮ ಜೀವಿತದಲ್ಲಿ ಬರಗೊಡಿಸದೆ ದಿನನಿತ್ಯವೂ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ಹೊಂದುತ್ತಾ ಆತನ ಕೃಪಾಶ್ರಯದಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಆತನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು, ಅಪಾರವಾದ ಕೃಪೆಯನ್ನು ಅನುಗ್ರಹಿಸಿ ತನ್ನ ಘನತೆಗಾಗಿ ಉಪಯೋಗಿಸುವುದಕ್ಕೋಸ್ಕರ ಈ ಹೊಸ ವರ್ಷದ ಮತ್ತೊಂದು ಸಂತೋಷದ ಸುದಿನವನ್ನ ನಮ್ಮ ಜೀವಿತದಲ್ಲಿ ತಂದಿಟ್ಟಿದ್ದಾನೆ. ಮತ್ತೊಂದು ಹೊಸ ವರ್ಷವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ದಾವೀದನು ಬರೀತಾನೆ, ನನ್ನ ಹಳೆಯ ದಿನಗಳನ್ನ ನೆನೆಸ್ಕೊಳ್ತೇನೆ, ನೀನು ಮಾಡಿದ ಉಪಕಾರಗಳಿಗೆ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನೀನು ಮಾಡಿದಂತ ಎಲ್ಲಾ ನಿನ್ನ ಕೈ ಕೆಲಸ ಕಾರ್ಯಗಳನ್ನ ನಾನು ನೆನೆಸಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಹೊಸ ವರ್ಷದಲ್ಲಿ ನಮ್ಮ ಮುಂದಿರುವಂತ ಈ 365 ದಿನಗಳಿಗೋಸ್ಕರ ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ನಿನ್ನನ್ನ ಬಯಸುತ್ತದೆ, ನಿನಗೆ ಮೊರೆಯಿರುವಂತದ್ದಾಗಿದೆ. ಪ್ರಿಯವಾದವರೇ, ಈ ಬೆಳಿಗ್ಗೆ ನಾವೆಲ್ಲರೂ ಕರ್ತನಿಗೆ ಮೊರೆ ಇಡಬೇಕಾಗಿದೆ. ಈ ದಿನದ ಆಶೀರ್ವಾದ ಮಾತ್ರವಲ್ಲ, ಈ ವರ್ಷದ ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ನಾವು ಕೊಂಡಾಟಗಳನ್ನ ಸಲ್ಲಿಸಬೇಕಾಗಿದೆ, ಆತನಲ್ಲಿ ಮೊರೆ ಇಡಬೇಕಾಗಿದೆ ಮತ್ತು ಆತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆತನ ಮಾಡಿದ ಉಪಕಾರಗಳಿಗೆ ತಕ್ಕಂತೆ ಆತನಿಗೆ ಕೃತಜ್ಞತೆಯನ್ನ ನಾವು ಸಲ್ಲಿಸಬೇಕಾಗಿದೆ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದಲೇ ನಾವು ಸಂತೋಷವುಳ್ಳವರಾಗಿದ್ದೇವೆ. ದೇವರು ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡದೆ ಹೋಗಿದ್ದಾರೆ, ಅದ್ಭುತವಾಗಿ ನಮ್ಮನ್ನ ನಡೆಸದೆ ಹೋಗಿದ್ದಾರೆ, ನಮ್ಮ ಗತಿ ಏನಾಗುತ್ತಿತ್ತು ಏನು. ಆದ್ರೆ ಆತನು ತನ್ನ ಕಣ್ಣು ಗುಡ್ಡಿನಂತೆ ಹದ್ದುಗಳು ತನ್ನ ಮರಿಗಳನ್ನ ತನ್ನ ರೆಕ್ಕೆ ಮೇಲೆ ಹೊತ್ತುಕೊಂಡು ಸಾಗಿಸುವಂತೆ ನಮ್ಮನ್ನ ಸಾಗಿಸುತ್ತಾ ಬಂದಿದ್ದಾನೆ. ತಾಯಿಯ ಗರ್ಭದಿಂದ ಮುಪ್ಪಿನ ತನಕ ನಮ್ಮ ಭಾರವನ್ನು ಹೊರುವಂತವನಾಗಿದ್ದಾನೆ. ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ಹೊಸ ವರ್ಷವನ್ನು ನಮಗೆ ಕೊಡುವಾಗ ಕರ್ತನು ನಮಗಾಗಿ ಮಾಡಿದಂತ ಎಷ್ಟೋ ಮಹತ್ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗ್ತವೆ. ಅವುಗಳೆಲ್ಲವನ್ನು ಸಹ ನಾವು ನೆನೆಸ್ಕೊಳ್ಬೇಕಾಗಿದೆ. ಕರ್ತನು ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಹಾತೊರೆಯುವಂತವನಾಗಿದ್ದಾನೆ. ಆತನು ಈ ಮಾತುಗಳನ್ನ ನಮಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ಸತ್ಯವೇದದಲ್ಲಿ 115ನೇ ಕೀರ್ತನೆ 9ರಿಂದ 18ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುತ್ತಾನೆ, ಇಸ್ರಾಯೇಲರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ. ಆರೋನನ ಮನೆತನದವರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ಪ್ರಿಯವಾದವರೇ, ಇವತ್ತು ನಾವು ಈ ದಿನವನ್ನ ಎಚ್ಚರಗೊಂಡು ನೋಡುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಯೆಹೋವನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ಆತನು ನಮ್ಮನ್ನ ನೆನಪು ಮಾಡಿಕೊಂಡಿರುವುದರಿಂದ ಈ ದಿನವು ನಮ್ಮ ಕಣ್ಣುಗಳಿಂದ ಈ ದಿನವನ್ನ ನಾವು ನೋಡ್ತಾ ಇದ್ದೇವೆ. ಆತನು ಹೇಳ್ತಾನೆ, ಯೆಹೋವನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆತನು ಆಶೀರ್ವದಿಸುವನು ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ದೇವರು ನಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ ಮತ್ತು ಆಶೀರ್ವದಿಸುತ್ತಾ ಬಂದಿದ್ದಾನೆ. 115ನೇ ಅಧ್ಯಾಯದಲ್ಲಿ ಈ ವರ್ಷಕ್ಕೆ ಬೇಕಾದಂತ ಆಶೀರ್ವಾದಗಳನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಆತನೇ ಹೀಗೆ ಬರೀತಾನೆ 14ನೇ ವಚನದಲ್ಲಿ, ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ದೇವರ ಮಾತುಗಳನ್ನು ಹೇಳುವಂತನಾಗಿದ್ದಾನೆ. ಸೃಷ್ಟಿಕರ್ತನಾದ ನಾನು ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದ್ದೇನೆ, ನನ್ನಿಂದ ಮಾತ್ರ ಈ ಭೂಮಿ ಮೇಲೆ ನಿಮಗೆ ಯಾವುದೇ ಆಶೀರ್ವಾದವು ಸಿಗಬೇಕಾಗಿದೆ. ನೀವು ಇವತ್ತು ಅನುಭವಿಸುತ್ತಿರುವ ಪ್ರತಿಯೊಂದು ಆಶೀರ್ವಾದವು ಅದು ನನ್ನ ಕೃಪೆಯಿಂದಲೇ ನಿಮಗೆ ಒದಗಿಸಲ್ಪಟ್ಟಿದೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ನಾನು ನೆನಪು ಮಾಡಿಕೊಳ್ತಾ ಇರುವುದರಿಂದ
ಈ ಭೂಮಿ ಮೇಲೆ ಈ ಹೊಸ ವರ್ಷ 2024ನೇ ಹೊಸ ವರ್ಷದ ಹೊಸ ದಿನವನ್ನ ನೀವು ಅನುಭವಿಸುತ್ತಿದ್ದೀರಿ, ನೀವು ಎದುರುಗೊಂಡಿದ್ದೀರಿ. ಈ ದಿನವನ್ನ ನೀವು ನೋಡುವಂತೆ ಕಾರ್ಯರೂಪದಲ್ಲಿ ನಿಮ್ಮ ಮುಂದೆ ಇದೆ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು. ನಾನು ಹಳೆಯ ದಿನಗಳನ್ನ ನೆನಪು ಮಾಡಿಕೊಳ್ತೇನೆ. ಆತನು ಮಾಡಿದಂತ ಆತನ ಕೈ ಕೆಲಸಗಳನ್ನ ನಾನು ಸ್ಮರಿಸುತ್ತೇನೆ. ಕರ್ತನೆ, ಮತ್ತೆ ಆಶೀರ್ವಾದಕ್ಕಾಗಿ ಒಣನೆಲವು ನೀರಿಗಾಗಿ ಹಂಬಲಿಸುವಂತೆ ನಾನು ನಿನ್ನ ಮುಂದೆ ಅಟ್ಟೆ ಬಿದ್ದು ಹಂಬಲಿಸುವಂತವನಾಗಿದ್ದೇನೆ. ದಾವೀದನು ಬರೆಯುತ್ತಾನೆ. ದೇವರು ನಮ್ಮನ್ನು ನೆನಪು ಮಾಡಿಕೊಂಡು ಪ್ರತಿ ದಿನವನ್ನ ಹೊಸ ಹೊಸದಾಗಿ ನಮಗೆ ಕೊಡ್ತಾನೆ. ಯೆರೆಮೀಯನು ಬರೆಯುತ್ತಾನೆ, ಪ್ರತಿ ದಿನವೂ ಹೊಸ ಹೊಸದಾಗಿ ನಮಗೆ ಸಿಗುವುದು. ನಾವು ಉಳಿದಿರುವುದು ಆತನ ಕೃಪೆಯೇ. ಆತನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಆತನಲ್ಲಿ ನಾವು ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು, ನಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತೇನೆ ಎಂಬತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಯೆಹೋವನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಈ ವಾಗ್ದಾನಗಳೊಂದಿಗೆ ಈ ದಿನವನ್ನ ನಮಗೆ ಕೊಟ್ಟಿದ್ದಾನೆ. ನಾನು ಸದಾಕಾಲ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನು, ಸಣ್ಣವರ ಮೊದಲುಗೊಂಡು ದೊಡ್ಡವರ ತನಕ ನಾನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರತಿದಿನ, ಪ್ರತಿ ಕ್ಷಣ ನಾನು ನಿಮ್ಮ ಜೊತೆಗಿದ್ದೇನೆ. ಈ ವರ್ಷದ ಎಲ್ಲಾ ದಿನಗಳು ನಿಮ್ಮ ಜೊತೆಗಿದ್ದು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸುತ್ತೇನೆ. ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದಂತ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಆಶೀರ್ವಾದಗಳೊಂದಿಗೆ ಕರ್ತನು ನಮ್ಮನ್ನು ನಡೆಸಲಿ. ಈ ವರ್ಷದ ಎಲ್ಲಾ ದಿನಗಳಲ್ಲಿ ನಮಗೆ ಸುಭಿಕ್ಷ ಸಂವತ್ಸರವನ್ನು, ಸಂತೋಷವನ್ನು, ಸಮಾಧಾನವನ್ನು ತಂದುಕೊಡಲಿ. ಆತನು ಕಳೆದ ವರ್ಷದ ಎಲ್ಲಾ ದಿನಗಳಲ್ಲಿ ನಮ್ಮನ್ನು ಎಲ್ಲಾ ಕೇಡಿನಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ, ಕಾಯಿಲೆಗಳಿಂದ ತಪ್ಪಿಸಿ ಸುರಕ್ಷಿತವಾಗಿಟ್ಟು ಈ ದಿನವನ್ನ ನಾವು ನೋಡುವಾಗೆ ನಮ್ಮ ಜೀವಿತದಲ್ಲಿ ಎಷ್ಟೋ ಮಹತ್ಕಾರ್ಯಗಳನ್ನ ಮಾಡಿದ ಹಾಗೆ ಈ ವರ್ಷದಲ್ಲಿಯೂ ಸಹ ದೇವರು ನಮ್ಮೊಂದಿಗಿದ್ದು ಹಗಲು ರಾತ್ರಿ ಎಡಗಡೆ ಬಲಗಡೆ ನಮಗೆ ನೆರಳಿನಂತೆ ಇದ್ದು ನಮ್ಮನ್ನ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ವರ್ಷವನ್ನ ಸಂತೋಷದಿಂದಲೂ ಸಮೃದ್ಧಿಯಿಂದಲೂ ಸಂತುಷ್ಟಿ ಸಹಿತವಾಗಿಯೂ ಆತನನ್ನು ಆರಾಧಿಸುವಂತೆ ದೇವರು ಕೃಪೆಯನ್ನು ನೀಡಲಿ. ಆತನಿಗಾಗಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ದೇವರ ಆತ್ಮನು ನಮ್ಮನ್ನು ನಡೆಸಲಿ. ದೇವರ ವಾಕ್ಯವು ಈ ರೀತಿ ಹೇಳುವಂತದ್ದಾಗಿದೆ ಸತ್ಯವೇದದಲ್ಲಿ. ಪ್ರಿಯ ಸಹೋದರರೇ, ಆತನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ಆತನು ನಮ್ಮನ್ನ ನೆನಪು ಮಾಡಿಕೊಂಡಿರುವುದರಿಂದ ಇವತ್ತು ನಾವು ಆತನ ಜೊತೆಯಲ್ಲಿ ಇದ್ದೇವೆ. ಆತನು ನಮಗೋಸ್ಕರ ನಮ್ಮನ್ನ ನಡೆಸುವ ಆತನಾಗಿದ್ದು ನಮ್ಮನ್ನ ಸಂರಕ್ಷಿಸಿ ಕಾಪಾಡುವಂತನಾಗಿದ್ದಾನೆ. ಪ್ರತಿದಿನವೂ ನಮಗೆ ಹೊಸ ಹೊಸದಾಗಿ ಸಿಗುವಂತದ್ದಾಗಿದೆ. ದೇವರ ಕೃಪೆ ನಮ್ಮೊಂದಿಗಿರಲಿ. ಆತನು ನಮ್ಮನ್ನ ನಡೆಸಿದ ಹಾಗೆ ದಿನನಿತ್ಯವೂ ದೇವರು ನಮ್ಮನ್ನ ನಡೆಸುತ್ತಾ ಬರಲಿ. ಈ ವರ್ಷದ ಎಲ್ಲಾ ದಿನಗಳಲ್ಲಿಯೂ ದೇವರ ಕೃಪೆ ನಮ್ಮೊಂದಿಗಿದ್ದು ಆತನಿಗೆ ಘನತೆ ಮಹಿಮೆಗಳನ್ನ ತರುವ ಹಾಗೆ ದೇವರು ನಮ್ಮೊಂದಿಗೆ ಕಾರ್ಯ ಮಾಡಲಿ, ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಪರಾಮರ್ಶಿಸಲಿ. ದೇವರು ಕೊಡುವಂತ ವಾಕ್ಯದ ಬಲದಿಂದ ಜೀವಿಸುವಂತೆ ದೇವರ ಕೃಪೆ ನಮ್ಮ ಮೇಲೆ ಕೈ ಹಿಡಿದು ನಡೆಸಲಿ. ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ಹೊಸ ವರ್ಷದಲ್ಲಿ ನಾನು ನಿಮ್ಮನ್ನ ನೆನಪು ಮಾಡಿಕೊಳ್ತೇನೆ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ನಾನು ಆಶೀರ್ವದಿಸ್ತೇನೆ, ಅಭಿವೃದ್ಧಿ ಪಡಿಸ್ತೇನೆ. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹೊಸ ವರ್ಷದಲ್ಲಿ ದೇವರು ನಮ್ಮೆಲ್ಲರಿಗೂ ಆರೋಗ್ಯದಾಯಕನಾಗಿದ್ದು ನಮ್ಮ ಜೀವಿತವನ್ನ ಸುಖದಿಂದಲೂ ಸಂತೋಷದಿಂದಲೂ ತುಂಬಿಸಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಆತ ನಮಗೆ ಹೀಗೆ ಹೇಳ್ತಾನೆ, ನೀವು ನಿಮ್ಮ ದೇವರಾದಂತ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿದರೆ ನಾನು ಈ ವರ್ಷದ ಎಲ್ಲಾ ದಿನಗಳು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತೇನೆ ಮತ್ತು ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದು ಪ್ರತಿದಿನವೂ ಸುಕ್ಷೇಮವನ್ನು ಉಂಟು ಮಾಡುತ್ತೇನೆ. ಪ್ರತಿದಿನವೂ ಸಂತೋಷದಿಂದಲೂ ಸಂಭ್ರಮದಿಂದಲೂ ನೀವು ಅನುಭವಿಸುವ ಹಾಗೆ ನಿಮ್ಮನ್ನ ಕಾಪಾಡ್ತೇನೆ.
ಈ ವಾಕ್ಯಗಳ ಆಧಾರದೊಂದಿಗೆ ಕರ್ತನು ನಮ್ಮನ್ನು, ನಮ್ಮ ಕುಟುಂಬ, ಮಕ್ಕಳನ್ನು ಆಶೀರ್ವದಿಸಲಿ. ಈ ವರ್ಷದ ಎಲ್ಲಾ ದಿನಗಳು ನಮ್ಮೆಲ್ಲರನ್ನ ಕೈ ಹಿಡಿದು ನಡೆಸಲಿ. ಆತನಿಗೆ ನಾವು ಕೃತಜ್ಞತೆಯುಳ್ಳವರಾಗಿ ಬದುಕಲು ಪ್ರತಿದಿನವೂ ದಾವೀದನ ಹಾಗೆ ಒಣನೆಲವು ನೀರಿಗಾಗಿ ಹಂಬಲಿಸುವಂತೆ ಪ್ರತಿ ದಿನ ಬೆಳಗ್ಗೆ ಎದ್ದು ಆತನ ದರ್ಶನಕ್ಕಾಗಿ ಕೂಡಿ ಬರುವ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ಭೂಮಿ ಮೇಲೆ ನಮ್ಮಂತಿರುವಂತೆ ಇತರರಿಗಾಗಿ, ಅವರ ಕಷ್ಟಗಳಿಗಾಗಿ, ಅವರ ಕೊರತೆಗಳಿಗಾಗಿ, ಅವರ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಿ ನಮಗೆ ಕೊಟ್ಟಂತ ಈ ಸುಖ, ಸಂತೋಷ, ಸಮಾಧಾನ, ತೃಪ್ತಿಯನ್ನ, ನೆಮ್ಮದಿಯನ್ನ, ಈ ಎಲ್ಲ ಆಶೀರ್ವಾದಗಳನ್ನ ನಮ್ಮ ನೆರೆಯವರಿಗೂ ಅನುಗ್ರಹಿಸುವಂತೆ ಹಂಗಲಾಚಿ ಪ್ರಾರ್ಥಿಸ್ಲಿಕ್ಕಾಗುವಂತೆ ಪ್ರತಿದಿನವನ್ನ ದೇವರು ನಮಗೆ ಒದಗಿಸಿಕೊಡಲಿ. ಹೊಸ ವರ್ಷವು ನಮ್ಮೆಲ್ಲರ ಕುಟುಂಬದಲ್ಲಿ ಸುಖವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು, ಆರೋಗ್ಯವನ್ನ ಸಮೃದ್ಧಿಯಾಗಿ ತಂದು ದೇವರ ಭಯಭಕ್ತಿಯಲ್ಲಿ ನಮ್ಮನ್ನು ನಡೆಸಿ ಮತ್ತೊಂದು ಹೊಸ ವರ್ಷವನ್ನ ಸಂತುಷ್ಟಿ ಸಹಿತವಾದ ಆಶೀರ್ವಾದಗಳೊಂದಿಗೆ ಎದುರುಗೊಳ್ಳುವ ಹಾಗೆ ಕರ್ತನು ನಮ್ಮೆಲ್ಲರನ್ನ ಸಂಪೂರ್ಣವಾಗಿ ಆಶೀರ್ವದಿಸಿ ನಡೆಸಿ ಮಹಿಮೆ ಹೊಂದಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕರ್ತನ ನಮ್ಮೆಲ್ಲರನ್ನ ಆಶೀರ್ವದಿಸಿ ಈ ದಿನದಲ್ಲಿ ನಮ್ಮನ್ನು ನಡೆಸೋದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ಈ ದಿನದ ಆಶೀರ್ವಾದಕ್ಕಾಗಿ ಹೊಸ ವರ್ಷದ ಎಲ್ಲಾ ದಿನಗಳಲ್ಲಿ ಕರ್ತನ ಕೃಪೆ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಕೈ ಹಿಡಿದು ನಡೆಸುವಂತೆ, ಈ ವರ್ಷದ ಎಲ್ಲಾ ದಿನಗಳು ಆತನ ಕೃಪೆಯ ಆಶೀರ್ವಾದಗಳು ನಮ್ಮನ್ನು ತುಂಬಿಕೊಳ್ಳುವಂತೆ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ಈ ಸಮಯದಲ್ಲಿ ಹಿರಿಯರಾದಂತ ಪ್ರೇಮ ಸಾರೋರು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊತೇನೆ. Yes, Pastor. Let us pray. Hello, yes, Pastor. Let us pray. Oh, gracious Heavenly Father, what a privilege it is, my Lord, that you kept us safe for the entire year of the year 2023. And every moment, every day, my Lord, you were so kind and enough to be so close to us that you have helped us to overcome all these days, all the 365 days, my Lord. And you have blessed us to see a new year. It's the year 2024. Yes, my Lord, we thank you for this wonderful day that you have made us to see on this earth, your beautiful creations, my Lord, and all the possessions that we are able to see, which is all yours. We thank you, my Lord, wholeheartedly. We thank you for this wonderful program, my Lord, that you have begun with your faithful servant, Pastor M. Raju. Yes, my Lord, it's a great privilege for us for the year 2023 that you have done wonders in our lives, where the program has made us to come before you and to your feet every day early in the morning. Yes, my Lord, we thank you once again for this wonderful year that is 2024. Yes, Lord, your creatures, the scriptures very clearly tells us, my Lord, that the steadfast, the love of the Lord never ceases. His mercies never come to an end. They are new every morning. Great is your faithfulness. Each morning is a new creation, a new opportunity
to reflect on God's work in your life. Each and every day, your state is wiped clean by Jesus' sacrifice on the cross. Yes, my Lord, that is just because of your sacrifice, my Lord, that our state is wiped every day, and every day is a new creation and a new day for us. He describes the world as David, God's possession. God owns and is sovereign over all. His creation, the whole earth belongs to God's, and not just the earth, but its followers, all that the earth has, all its produce, it is all God's. Yes, my Lord, nothing is ours, and everything is yours, my Lord. And you have blessed us with all your produce, my Lord, and which is yet to be produced. Yes, my Lord. In the further verses in Psalms 1, in Psalms 26 and 3, it says, I walk in your faithfulness. It's because of God's faithfulness was that David can walk in faithfulness. It's because God has been so faithful to us, we can now avoid sin and walk in this truth. It's because God has given His Son as a sin offering that we can be declared innocent. Yes, my Lord, in our place, you have given up your life, my Lord, and you have declared us to be innocent. What a wonderful sacrifice, my Lord, you have done for us. How grateful we should be, my Lord, for what we are doing. Lord, thank you for this wonderful verses, my Lord. We thank for this wonderful verses being reminded by your faithful servant, Pastor M. Raju. Lord, please bless this verse, Lord, and help us to be much grateful to you, my Lord, and walk in your ways and obey your commandments. For the Psalms 115:14 says, may the Lord give you increase, both you and your children's. May you be blessed by the Lord who made heaven and earth. Thank you, my Lord, for these wonderful words. You have promised us, my Lord, that you will bless us and our families, Lord. Yes, my Lord. What a comfortable words. What a promises, my Lord, we have in your scriptures, my Lord. We thank you once again. Lord, I especially pray for this new year, my Lord. Please help us to remember all these words, my Lord, that we are hearing every day in the morning. Lord, help us to apply in our day-to-day lives. Yes, my Lord. Though we are in a sinful world, my Lord, yet, Lord, please help us to be connected to you, my Lord, every moment and every day. Yes, my Lord. Though it's a new year for us, my Lord, but you have, it's the verses say, morning that is been given by you, my Lord. Yet, my Lord, we humbly, Lord, pray that bless all the people on this earth, my Lord. Let not they just think of you on the New Year day and forget you, your works, my Lord, but every moment and every day is yours, my Lord, and help us to remember you all the while in all our works and in all wherever we are, wherever we will be. Yes, my Lord, I especially pray for all our family members, all our near and dear ones, my Lord, wherever they are there. Please be with them, my Lord. Please, Lord, don't let them down, my Lord. Please see that they are always connected to you, because, my Lord, without you, we are unable to do anything. Whatever we do, my Lord, in all our works, either in the churches or in our workplace or wherever we are, Lord, it's all the works to be done is with your presence, my Lord.
because only with your presence we'll be able to achieve something. We should not be overconfident, my Lord, that I know everything, because we see in the scriptures that Peter, when he was fishing, though he knew everything in the sea regarding fishing, but yet he was unable to find a single fish. But with the help of the Lord Jesus Christ, he was able to get the fishes in such a way that he was unable to carry the fishes in the boat. Yes, my Lord. So only with Christ we're able to achieve something, and nothing without Jesus Christ. So Lord, please help us to be always connected to you. Bless our families as you have promised in your verses, my Lord. And please see that more and more servants like Pastor M. Raju, Lord, exist on this earth, and the people are blessed, my Lord, hearing your words. Yes, my Lord. Bless all the participants who are bowed down here, my Lord. Especially pray for Pastor and his family. Please be with him and his children's daughter-in-laws and grandchildren in a special way, my Lord. Please pour your wisdom from above. Give him more strength, my Lord, as you already promised in the scriptures that in the old age you will strengthen us, my Lord. So likewise, please strengthen Pastor M. Raju. And please see, my Lord, that he brings more and more words of yours to us, my Lord, so that we will hatch those words and walk according to those words. Also pray for Brother John David, my Lord. Please be with him. Lord, you know under what circumstances he is going, my Lord. Yes, my Lord, he is a faithful servant. Please help him to be wise enough, my Lord, and please bless him with all the prosperity and take care of his family. Lord, I also pray for Mrs. Evelyn Paul, my Lord. Please be with her. We thank you, my Lord, for you giving her a wonderful strength, my Lord, in these last days. Yet, my Lord, please continue to bless her and bless all our near and dear ones. Also, pray for Brother Lokesh, my Lord. Please be with him, guide him and lead him, my Lord, and bless his family abundantly. I pray for Mrs. Rajeshwari D. Lord, please be with her. Please bless her family abundantly, my Lord. Bless her school and the administration there, my Lord. I especially pray as she is not keeping well, Lord, please be with her, touch her, my Lord, and please see that all of organs functions well, and she bows down to you, my Lord, to honor you. Yes, my Lord. Also pray for Mrs. Annie. Lord, please be with her wherever she is. Bless her mother and her husband and all her near and dear ones, my Lord. Lord, I also pray for myself and my family members, my Lord. I thank you for healing my auntie. Lord, please, my Lord, comfort her till her last breath. And please bless her, my Lord. Yes, my Lord, also pray for my children's daughter-in-laws and grandchildren in a special way. Please be with us, my Lord. Lead us and guide us. Pray for my wife as she is not keeping well. Please be with her. Lead her and guide her, my Lord. Give her good health. Also, pray for my mother-in-law. Bless her, my Lord, and comfort her till her last breath. Yes, my Lord. I thank you very much once again for this wonderful year, my Lord, that you have bestowed in us. Lord, please bless this year, and Lord, help us to be very much grateful to you, my Lord, and to be faithful in you. Yes, my Lord, I submit once again myself and the entire congregation, especially Pastor M. Raju and his family, to your mighty hands, my Lord. I pray in the precious name of Jesus Christ. Amen. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಗೆ ಕೊಟ್ಟಂತೆ ಅವಕಾಶಕ್ಕಾಗಿ ಕೊಂಡಾಟಗಳನ್ನ ಸಲ್ಲಿಸೋಣ. ಮುಕ್ತಾಯಕ್ಕಾಗಿ ಹೋಗುವಾಗ ಹೊಸ ವರ್ಷದಲ್ಲಿ ವಿಶೇಷವಾದ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ಮುಂದೆ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಾವು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Yes, Pastor. We thank the Lord for adding one more year in your lives. So, Lord, please pray for my family, and especially Ruksar also.
And Lord, pray for all the pastors and pray that many more pastors come forward to run such programs Yes. so that many will be blessed. Yeah, Pastor. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಪರಿಶುದ್ಧವಾದಂತ ಸಮಯಕ್ಕಾಗಿ ಸ್ತೋತ್ರ. 2023ನೇ ವರ್ಷವನ್ನ ಸಂಪೂರ್ಣಗೊಳಿಸಿ 24ನೇ ವರ್ಷದ ಮೊದಲನೇ ದಿನಕ್ಕೆ ನಮ್ಮನ್ನ ನಡೆಸಿದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ನೀನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದ ನಿಜ. ನೀನು ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ನಮ್ಮನ್ನು ಅಮೂಲ್ಯರೆಂದು ಎಣಿಸಿ ನಿನ್ನ ಕಣ್ಣುಗುಡ್ಡಿನಂತೆ ಜೋಪಾನ ಮಾಡುತ್ತಾ, ಹದ್ದುಗಳು ತನ್ನ ಮರಿಯನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಸಾಗುವ ಹಾಗೆ ನಮ್ಮೆಲ್ಲರ ಭಾರವನ್ನ ಹೊರುತ್ತಾ ಸಾಗಿಸುತ್ತಾ ಬಂದಿದ್ದರಿಂದ ಸ್ವಾಮಿ, ಬೆಳಗಿನ ಜಾವದಲ್ಲಿ ನಾವು ಎದ್ದು ನಿನ್ನನ್ನು ಕೊಂಡಾಡುವಂತೆಯೂ ಈ ಭೂಮಿ ಮೇಲೆ ನೀನು ಮಾಡಿದ ಎಲ್ಲ ಆಶೀರ್ವಾದಗಳನ್ನ ಅನುಭವಿಸುವಂತೆಯೂ ಒಂದು ಅವಕಾಶವು ನಮಗೆ ದೊರೆತಿದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಮುಂದೆ ಇದ್ದವರು ಇವತ್ತು ಇಲ್ಲದವರಾಗಿದ್ದಾರೆ, ಆದರೆ ನಾವು ಬದುಕಿ ಉಳಿದಿರುವುದು ಸ್ವಾಮಿ ನಿನ್ನ ಕರುಣೆಯೇ ಸ್ವಾಮಿ. ದಿನ ದಿನವೂ ನಮಗೆ ಹೊಸದಾಗಿ ಬರುವಂತದ್ದಾಗಿದೆ ಸ್ವಾಮಿ. ಈ ಕೃಪೆಗಾಗಿ ಸ್ತೋತ್ರ, ಈ ನಡೆಸುವಿಕೆಗಾಗಿ ಸ್ತೋತ್ರ ಸ್ವಾಮಿ. ಪ್ರತಿ ದಿನವೂ ನಾವು ನಮ್ಮ ಜೀವಿತದಲ್ಲಿ ಬರಮಾಡಲು ನೀನು ಎಷ್ಟೋ ನಮಗೋಸ್ಕರ ಬಾಧೆಗಳನ್ನ, ನಿಂದೆಗಳನ್ನ, ಸಂಕಟಗಳನ್ನ ಸ್ವಾಮಿ ನಮ್ಮ ನಿಮಿತ್ತ ನೀನು ಎದುರಿಸಿ ಅವುಗಳಿಂದ ನಮಗೆ ಹೊರಗೆ ತರಲು ಸ್ವಾಮಿ ಪ್ರಯಾಸ ಪಟ್ಟು ನಮ್ಮನ್ನು ದಿನನಿತ್ಯವೂ ಸಾಕಿ ಸಲಹುತ್ತಾ ಬಂದಿದ್ದೀ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮಗಾಗಿ ಮಾಡಿದ ಮಹೋಪಕಾರಗಳಿಗಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ ಸ್ವಾಮಿ. ಆತನ ಮುಖಾಂತರವಾಗಿ ನಮ್ಮೆಲ್ಲ ಅಪರಾಧಗಳನ್ನ ಕ್ಷಮಿಸಿ ಈ ಪ್ರತಿದಿನದ ಶುಭದ ಆಶೀರ್ವಾದವನ್ನು ಅನುಭವಿಸುವಂತೆ ನಮ್ಮ ಜೀವಿತದಲ್ಲಿ ಸ್ವಾಮಿ ನಿನ್ನ ಕೃಪಾ ಕಾಲಗಳನ್ನ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನೀನು ಮಾಡಿದ ಮಹೋಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು, ಸೃಷ್ಟಿಕರ್ತನಾದಂತ ಜೀವ ಸ್ವರೂಪನಾದಂತ ನಿನ್ನನ್ನು ಆರಾಧಿಸಲು ನಮಗೆ ಸ್ವಾಮಿ ನಿನ್ನ ಕೃಪೆಯನ್ನು ದಯಪಾಲಿಸಿಕೊಟ್ಟಿದ್ದಿ. ಈ ಲೋಕದ ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ. ನಿನ್ನನ್ನು ಆರಾಧಿಸುವಂತ, ನಿನ್ನಲ್ಲಿ ವಿಶ್ವಾಸಿಸುವಂತ, ನಿನ್ನನ್ನು ಪ್ರೀತಿಸುವಂತ ಎಲ್ಲಾ ನಿನ್ನ ಭಕ್ತರ ಮೇಲಿರ್ಲಿ ಸ್ವಾಮಿ. ಹಾಗೂ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ನಿನ್ನನ್ನು ಅಂಗೀಕರಿಸಿಕೊಳ್ಳಬೇಕಾದಂತ ಪ್ರತಿಯೊಬ್ಬ ಮಾನವರ ಜೊತೆಯಲ್ಲಿ ಇರ್ಲಿ ಕರ್ತನೆ. ಸತ್ಯದ ಸುವಾರ್ತೆಯು ಸಾರಲ್ಪಡುವಂತೆ ಈ ಹೊಸ ವರ್ಷದಲ್ಲಿ ವಿಶೇಷವಾಗಿ ನಿನ್ನ ಸೇವೆ ನಡೆಯುವಂತೆ, ಇನ್ನು ಯಾರ್ಯಾರು ನಿನ್ನನ್ನು ಅಂಗೀಕರಿಸಿಕೊಳ್ಳಬೇಕಾಗಿದೆಯೋ ಅವರೆಲ್ಲರಿಗೂ ನಿನ್ನ ಸತ್ಯದ ವಾಕ್ಯವು, ಜೀವವುಳ್ಳ ವಾಕ್ಯವು ಮುಟ್ಟುವಂತೆ, ಪರಿಶುದ್ಧಾತ್ಮ ದೇವರ ಹೃದಯಗಳಲ್ಲಿ ಕಾರ್ಯ ಮಾಡುವಂತೆ ಕಾರ್ಯ ಮಾಡು ಸ್ವಾಮಿ. ಕೃಪೆಯಿಂದಲೂ ಆತ್ಮನಿಂದಲೂ ನಮ್ಮನ್ನು ನಡೆಸು, ಬಲದಿಂದ ಅಭಿಷೇಕಿಸು ಸ್ವಾಮಿ. ಈ ವರ್ಷದ ಎಲ್ಲಾ ದಿನಗಳು ನಿನ್ನ ಮಕ್ಕಳಾದ ನಾವು ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವರನ್ನು ನಿನ್ನ ಮುಂದೆ ನೆನಪು ಮಾಡ್ತೇವೆ ಸ್ವಾಮಿ. ನೀನು ಅಂಥವರಿಗಾಗಿ ಸ್ವಾಮಿ ನೀನು ಕಾರ್ಯ ಮಾಡು. ಅವರನ್ನು ಮುಟ್ಟು ಗುಣಪಡಿಸು, ಬಲಪಡಿಸು, ಸುಕ್ಷೇಮವನ್ನು ಕೊಡು ಸ್ವಾಮಿ. ಆಸ್ಪತ್ರೆಯಲ್ಲಿ ಜೀವ ಮರಣಗಳ ಹೋರಾಟ ಮಾಡ್ತಿರುವಂತ ಮಕ್ಕಳನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಈ ಹೊಸ ವರ್ಷವು ಅವರ ಜೀವಿತಕ್ಕೆ ಒಂದು ಕೃಪೆಯ ವರದಾನವಾಗಲಿ. ಈ ವರ್ಷದ ದಿನಗಳನ್ನು ಅವರು ಅನುಭವಿಸಲಿ, ನಿನಗೆ ಕೃತಜ್ಞತೆ ಉಳ್ಳವರಾಗಿ ಬದುಕಲಿ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬ ಮಾನವನು ನೀನು ಕೊಡುವಂತ ಈ ಸಮಯಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸಲಿ ಸ್ವಾಮಿ. ನೀನು ಕೊಡುವಂತ ಒಂದೊಂದು ಕ್ಷಣವು, ಒಂದೊಂದು ದಿನವು ಎಷ್ಟು ಅಮೂಲ್ಯವಾದದ್ದು ಎಂಬುದನ್ನು ಅರ್ಥೈಸಿಕೊಳ್ಳಲಿ ಸ್ವಾಮಿ. ನೀನು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಮಾಡಿದ ಮಹೋಪಕಾರಗಳು ಎಷ್ಟೊಂದು ಗ್ರಹಿಸಿಕೊಳ್ಳಲಿ ಸ್ವಾಮಿ. ಕರ್ತನೆ, ನಿನಗೆ ಸಲ್ಲತಕ್ಕ ಕೃತಜ್ಞತೆಯನ್ನು ಸಲ್ಲಿಸಲಿ ಸ್ವಾಮಿ. ಎಲ್ಲರೂ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನೀನೊಬ್ಬನನ್ನೇ ಆರಾಧಿಸುವಂತೆ, ಸೃಷ್ಟಿಕರ್ತನಾದ ನಿನ್ನೊಬ್ಬನನ್ನೇ ಸ್ವಾಮಿ ಘನಪಡಿಸುವಂತೆ ಪವಿತ್ರಾತ್ಮ ದೇವರು ಈ ಹೊಸ ವರ್ಷದಲ್ಲಿ ವಿಶೇಷವಾಗಿ ನಿನ್ನ ಸಭೆಯ, ನಿನ್ನ ಸೇವಕರ, ನಿನ್ನ ಭಕ್ತರ ಸಂಗಡ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತೇನೆ ಸ್ವಾಮಿ. ನಿನ್ನನ್ನು ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಂದು ವಿಶ್ವಾಸಗಳನ್ನು ಆಶ್ವಾಸಿಸು ಸ್ವಾಮಿ. ಅಭಿವೃದ್ಧಿ ಪಡಿಸು. ನೀನು ವಾಗ್ದಾನ ಮಾಡಿದ್ದೀರಿ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸು ಎಂಬುದಾಗಿ, ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ. ಹೌದು ಸ್ವಾಮಿ, ವರ್ಷದ ಎಲ್ಲಾ ದಿನಗಳಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು, ಅಭಿವೃದ್ಧಿ ಪಡಿಸು, ಆರೋಗ್ಯದಿಂದ ತಿನ್ನಿಸು, ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಸ್ವಾಮಿ. ಬರುವಂತಹ ಹೊಸ ವರ್ಷದಲ್ಲಿ ಸಂತೋಷದಿಂದ, ಸಮಾಧಾನದಿಂದ, ಸಂತೃಪ್ತಿಯಿಂದ ಮತ್ತೊಮ್ಮೆ ನಿನ್ನ ಎದುರುಗೊಂಡು ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು, ನಿನ್ನ ರಾಜ್ಯಕ್ಕಾಗಿ ದುಡಿದು ನಿನ್ನ ಬರೋಣದಲ್ಲಿ ಸ್ವಾಮಿ ನಾವು ಪಾಲು ಹೊಂದಲು ಈ ವರ್ಷದ ಎಲ್ಲಾ ದಿನಗಳನ್ನ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ಕಳೆಯಲು ಸಹಾಯ ಮಾಡು.
ಸೈತಾನನ ಯಾವ ಕುಯುಕ್ತಿ, ಕುತಂತ್ರ, ಮೋಸ, ಪಾಪದ ಕಾರ್ಯಗಳು ನಮ್ಮ ಹೃದಯದಲ್ಲಿ ಹುಟ್ಟಿ ಬೆಳೆಯದ ಹಾಗೆ ಸ್ವಾಮಿ ಪವಿತ್ರಾತ್ಮ ದೇವರು ಅವುಗಳನ್ನೆಲ್ಲ ಹತ್ತಿಕ್ಕಿ ಬಿಟ್ಟು ನಮ್ಮನ್ನು ದಿನನಿತ್ಯವೂ ನೂತನ ಪಡಿಸುತ್ತಾ ನಿನ್ನ ಸನಾತನ ಮಾರ್ಗದಲ್ಲಿ ನಡೆಸಿ ನೀತಿ ಆಶೀರ್ವಾದಗಳಿಂದ ತುಂಬಿಸಿ ನಿತ್ಯತ್ವಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಬೇಡುತ್ತೇನೆ ಸ್ವಾಮಿ. ತಲೆಬಾಗಿ ಬಂದಿರುವಂತೆಲ್ಲ ನಿನ್ನ ಭಕ್ತರಿಗಾಗಿ ಸ್ತೋತ್ರ ಸ್ವಾಮಿ. ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಅವರಿಗಾಗಿ ಸ್ತೋತ್ರ ಸ್ವಾಮಿ. ನೀನು ಅವರನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಕಾರ್ಯಗಳನ್ನ ನಡೆಸೋರು ಕುಟುಂಬದಲ್ಲಿ ಅವರೆಲ್ಲ ಮಕ್ಕಳ ಜೊತೆಲಿ ಮೊಮ್ಮಕ್ಕಳ ಜೊತೆಲಿ ನೀರು ಸ್ವಾಮಿ. ಸ್ವಾಮಿ ಅವರ ಮಕ್ಕಳನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ಕೊರತೆ ನೀಸು, ಕೇಳಿ ತಪ್ಪಿಸಿ ಕಾಪಾಡು. ಎಲ್ಲ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಈ ಹೊಸ ವರ್ಷದಲ್ಲಿ ಹೊಸ ಹೊಸ ಆಶೀರ್ವಾದಗಳನ್ನ ಆ ಕುಟುಂಬವು ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ಮಾಡಿದೆಲ್ಲ ಮೇಲಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಸಹೋದರ ಡೇವಿಡ್ ಅವ್ರಿಗೂ ಪ್ರಾರ್ಥನೆಯನ್ನು ಬಲಪಡಿಸಪ್ಪ, ಆಶೀರ್ವದಿಸು, ಆರೋಗ್ಯದಿಂದ ಅಭಿವೃದ್ಧಿ ಹೊಂದುವಂತೆ, ಕೊರತೆ ಇಲ್ಲದೆ ಜೀವಿಸುವಂತೆ, ನಿನ್ನನ್ನು ಸೇವಿಸಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಸಹೋದರಿ ರಾಜೇಶ್ವರಿಗೂ ಪ್ರಾರ್ಥನೆಯನ್ನು ಮುಟ್ಟಪ್ಪ, ಆಶೀರ್ವದಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸೋರು ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಹೊಸ ವರ್ಷದಲ್ಲಿ ಸುಕ್ಷೇಮದಿಂದ ನಿನ್ನನ್ನು ಕೊಂಡಾಡಲಿ, ನಿನ್ನ ಸೇವೆಯಲ್ಲಿ ನಿನ್ನನ್ನು ಘನಪಡಿಸಲಿ ಸ್ವಾಮಿ. ವಿಶೇಷವಾಗಿ ಇಲ್ಲಿ ನಮ್ಮ ಆಶು ಸ್ವಾಮಿ ಆರೋಗ್ಯದಿಂದ ತುಂಬಿಸು, ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಗೊಳಿಸು. ಈ ಹೊಸ ವರ್ಷದ ಎಲ್ಲಾ ಆಶೀರ್ವಾದಗಳನ್ನ ಅನುಭವಿಸಿ ನಿನಗೆ ಕೃತಜ್ಞತೆಯುಳ್ಳವರಾಗಿ ನಿನ್ನ ನಾಮದ ಭಯಭಕ್ತಿಯಲ್ಲಿ ಇನ್ನೂ ಅನೇಕ ಆತ್ಮಗಳನ್ನು ಗೆಲ್ಲುವಂತ ಸಾಮರ್ಥ್ಯವನ್ನ ಅವರಿಗೆ ಕೊಡು ಸ್ವಾಮಿ. ಮಗಳಂತ ಆನಿಗೋಸ್ಕರ ಸ್ತೋತ್ರಿಸ್ತೇನೆ. ಅವರನ್ನ, ಅವ್ರ ಕುಟುಂಬದ ಎಲ್ಲರನ್ನ, ಅವರ ಯಜಮಾನರನ್ನ ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಈ ವರ್ಷದಲ್ಲಿ ನೀನು ಮಾಡಿದ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರುವಂತೆ, ಅವರು ಕಂಡಂತ ಕನಸುಗಳು ನೆರವೇರುವಂತೆ, ಅವರ ಭವಿಷ್ಯ ಉಜ್ವಲವಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಆತ್ಮನ ವರಗಳಿಂದ ತುಂಬಿಸಿ, ಪರಲೋಕದ ಶಕ್ತಿ ಕೊಡು, ಪರಿಶುದ್ಧತೆ ಜೀವಿತ ಕೊಡು, ನೀತಿ ಆಶೀರ್ವಾದನ ಅನುಭವಿಸು, ನಿತ್ಯತ್ವಕ್ಕಾಗಿ ಅಭಿವೃದ್ಧಿ ಪಡಿಸು ಸ್ವಾಮಿ. ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡು. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ, ಸೇವಕರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಕಾರ್ಯಗಳನ್ನ ನಡೆಸು, ನಿನ್ನ ಸೇವೆ ನಮ್ಮನ್ನು ಉಪಯೋಗಿಸ್ಕೋ ಸ್ವಾಮಿ. ದಿನನಿತ್ಯವೂ ನಮ್ಮೊಂದಿಗೆ ಈ ವರ್ಷದ ಎಲ್ಲಾ ದಿನಗಳನ್ನು ಆಶೀರ್ವದಿಸು. ನನ್ನ ಕುಟುಂಬ ಮಕ್ಕಳನ್ನು ಹಸ್ತಕ್ಕೊಪ್ಪಿಸ್ತೇನೆ, ಮಾಡುವಂತ ಸೇವೆಯನ್ನು ಹಸ್ತಕ್ಕೊಪ್ಪಿಸ್ತೇನೆ, ಸಭೆಯನ್ನು ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಅಭಿಷೇಕ ಮಾಡು ಸ್ವಾಮಿ, ಅಭಿವೃದ್ಧಿ ಪಡಿಸು ಸ್ವಾಮಿ. ಮತ್ತೊಂದು ಹೊಸ ವರ್ಷದಲ್ಲಿ ಹೆಚ್ಚಿನ ಆಶೀರ್ವಾದಗಳೊಂದಿಗೆ ನಿನ್ನ ಪಾದಸನ್ನಿಧಾನದಲ್ಲಿ ಬಂದು ದಿನನಿತ್ಯವೂ ಇದೇ ರೀತಿಯಾದಂತ ಸ್ವಾಮಿ ಸೇವೆಯನ್ನ ಮಾಡಿ ನಿನ್ನನ್ನು ಘನಪಡಿಸುವ ಹಾಗೆ ಅನೇಕ ಆತ್ಮಗಳೊಟ್ಟಿಗೆ ಪ್ರತಿದಿನ ಬೆಳಿಗ್ಗೆ ಮುಂಜಾನೆ ಬಂದು ಈ ಲೋಕದ ಹಿತಕ್ಕಾಗಿ, ಮಾನವರ ರಕ್ಷಣೆಗಾಗಿ ಅಂಗಲಾಚಿ ನಿನ್ನಲ್ಲಿ ಮೊರೆಯಿಡುವಂತೆ ನಿನ್ನ ಆತ್ಮನಿಂದ ಸ್ವಾಮಿ ಜಯವನ್ನ ಪಡಿಲಿಕ್ಕಾಗುವಂತೆ ಕಾರ್ಯ ಮಾಡದೆಲ್ಲ ಮೇಲಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನೀನು ನಮಗೆ ಕೊಟ್ಟಿರುವಂತ ಸ್ವಾಸ್ಥ್ಯವನ್ನ, ಸಭೆಯನ್ನ, ಸಭಿಕರನ್ನ, ಸೇವೆಯನ್ನ ನಿನ್ನ ಹಸ್ತಕ್ಕೊಪ್ಪಿಸುತ್ತಾ ಎಲ್ಲಾ ಘನ ಮಾನ ಮಹಿಮೆ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ದಯೆ, ನಿನ್ನ ಕರುಣೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಹೊಸ ವರ್ಷಕ್ಕಾಗಿ ಎಲ್ಲರಿಗೂ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದೆಂದಿಗೂ ನಿರಂತರವು ತಲೆಬಾಗಿ ಬಂದಿರುವಂತೆಲ್ಲ ನಿನ್ನ ಭಕ್ತರ ಸಂಗಡ ಈ ದಿನದಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುತ್ತಿರುವ, ಕೊಂಡಾಡುತ್ತಿರುವ ಎಲ್ಲಾ ನಿನ್ನ ಭಕ್ತರ ಸಂಗಡ ಸ್ವಾಮಿ ನಿನ್ನ ಆಶೀರ್ವಾದಕ್ಕಾಗಿ ಎದುರು ನೋಡ್ತಿರುವ ಪ್ರತಿಯೊಂದು ಕುಟುಂಬದ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೆನ್. Praise God. Praise the Lord. Thank you, Pastor. Thank you very much. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. Yes. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. No, thanks, ಹೊಸ ವರ್ಷದಲ್ಲಿ ವಿಶೇಷವಾಗಿ ತನ್ನ ಕೃಪಾಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಲಿ. ಹೀಗೆ ಅನುದಿನವೂ ನಮ್ಮನ್ನ ನಡೆಸುತ್ತಾ ಆತನ ಸನ್ನಿಧಾನಕ್ಕೆ ಬರಮಾಡಲಿ. ವರ್ಷದಿಂದ ವರ್ಷಕ್ಕೆ
ಆತನ ವಾಗ್ದಾನಗಳು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಲಿ. Yes, Pastor. ದೇವರ ಕೃಪೆ ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. Amen. 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 Thank you. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. Thank you. Thank you. Same to you. Happy New Year. You and your family. Thank you, Pastor. ಥ್ಯಾಂಕ್ ಯು. Record ಇದೆ Pastor. Recording ಇದೆ. ಅಪ್ ಮಾಡ್ಬಿಟ್ಟು ಓಕೆ ಇದ್ದೀರಾ? Yes, Pastor. ಓಕೆ ಅಪ್ ಮಾಡ್ಬಿಟ್ಟು ಬಂದೆ. ಒಳ್ಳೆದಾಗ್ಲಿ. ನಿನ್ನೆ ಹೋಗಿದ್ದೆ Pastor ಚರ್ಚ್ಗೆ? ಇವಾಗ ಹೋಗ್ಬೇಕು. ಇವಾಗ ಹೋಗ್ಬೇಕು. ಹಾ ನ್ಯೂ ಇಯರ್. ಓಕೆ. ಅಚ್ಚಾ ನಮಗೂ ಇದೆ ಇವತ್ತು 9:30ಗೆ. ನಿನ್ನೆ ಹೋಗಿದ್ದೀವಿ. ನಿನ್ನೆ ಲಾಸ್ಟ್ ಡೇ ಆಫ್ ದಿ ಇಯರ್ ಅಂತೇಳಿ ಟೆಸ್ಟಿಮನಿ ಸ್ವಲ್ಪ ಇತ್ತು. ಮುಗಿಸ್ಕೊಂಡು we came at 11 o'clock. ಆಮೇಲೆ ಇವತ್ತು ಮೋಸ್ಟ್ ಆಫ್ಲಿ ಫ್ಯಾಮಿಲಿ ಇಸ್ ದಟ್ ಅಲ್ಲಿ ಅವ್ರ ತಾಯಿ ಕಡೆ ಇದ್ದಾರ. ನಾನೊಬ್ನೇ ಚರ್ಚ್ಗೋಸ್ಕರ ಬಂದೆ. ಮೋಸ್ಟ್ಲಿ ನಾನು ಅಲ್ಲೇ ಊರಿಗೆ ಬಹುತೇಕ ಇವತ್ತು ಅಲ್ಲಿ ಹೋಗ್ಬೇಕನ್ಸುತ್ತೆ. ಅಲ್ಲಿ ಹೋದ್ರೆ ನನಗೆ ಮೋಸ್ಟ್ಲಿ ಅನುಕೂಲ ಆಗಲ್ಲ ಫಸ್ಟ್ ನನಗೆ ಇದು ತಗೊಳ್ಳಿಕ್ಕೆ ಲೆಸನ್ ಇದು ವಾಕ್ಯ ಹೇಳಿಕ್ಕೆ. ಅದೇ ಮೋಸ್ಟ್ಲಿ ನೋಡೋಣ ಬಂದ್ಮೇಲೆ ಅಲ್ಲಿಂದ ನಿಮ್ಗೆ ಹೇಳ್ತೇನೆ. So you only prepare tomorrow, Pastor. Okay. I will take care. Don't worry. Thank you. Thank you, Pastor. Thank you very much. Bye. Very kind of you. Thank you. God bless you all.